So in the last class, so far we discussed about the biomolecules. So biomolecules ಒಳಗೆ ಎಲ್ಲರಿಗೂ ಕ್ಲಿಯರ್ ಐತೆ ಅಂತ ಅನ್ಕೊಂತೀನಿ, ಏನು ಡೌಟ್ ಇಲ್ಲ ಅಂತ ಅನ್ಕೊಂತೀನಿ. Okay, so this biomolecule is completed online as well as in offline also. Okay, ಆನ್ಲೈನ್ ಒಳಗೆ ಏನು ಹೇಳಿರ್ತೀನಿ ಕ್ಲಾಸ್ ಒಳಗೆ ಅದನ್ನು ಕೂಡ ರಿವಿಷನ್ ಆಲ್ರೆಡಿ ಮಾಡೇ ಇದ್ದೀನಿ. ಓಕೆ, ನಾವು ನೆಕ್ಸ್ಟ್ ನಮ್ಮ ಕಡೆ ಒಂದು ಇನ್ನೊಂದು ಸಣ್ಣದ ಚಾಪ್ಟರ್ ಐತ್ರಿ. ಸೊ ವೆರಿ ಇಂಟ್ರೆಸ್ಟಿಂಗ್, ವೆರಿ ಜನರಲ್ ಟಾಪಿಕ್ ಆಫ್ ಅವರ್ ಕೆಮಿಸ್ಟ್ರಿ. ಈಗ ನಾವು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಏನೇನು ಕೆಮಿಸ್ಟ್ರಿ ಕಲ್ತಿದ್ದೀವಲ್ಲ, ಈ ಕಲ್ತಿದ್ದ ಕೆಮಿಸ್ಟ್ರಿ ಒಬ್ಬೊಬ್ರು ಒಂದಿಷ್ಟು ಜನ ಕ್ವಶನ್ಸ್ ಕೇಳ್ತಾರೆ, ಸರ್ ಏನ್ರಿ ಸರ್ ಕೆಮಿಸ್ಟ್ರಿ ಎಲ್ಲಿ ಯೂಸ್ ಆಕೈತ್ರಿ ಸರ್, ಎಲ್ಲೆಲ್ಲಿ ಹೆಂಗೆ ಯೂಸ್ ಮಾಡ್ಬೋದು. ಓಕೆ, ಸೊ ಈಗ ಅಂಥವ ಕ್ವಶನ್ ಕೇಳೋರಿಗೆ ಇದು ಟಾಪಿಕ್ ಇದ್ದಾರೆ. ಸೊ ದಟ್ ಈಸ್ ಅವರ್ ಲಾಸ್ಟ್ ಟಾಪಿಕ್, ದ 16th ಚಾಪ್ಟರ್, ಕೆಮಿಸ್ಟ್ರಿ ಇನ್ ಎವ್ರಿಡೇ ಲೈಫ್. ಸೊ ಎವ್ರಿಡೇ ಲೈಫ್ ಒಳಗೆ ಕೆಮಿಸ್ಟ್ರಿನ ಯಾವ ಥರ ನಾವು ಯೂಸ್ ಮಾಡ್ಕೊಬೋದು, ನಮ್ಮ ಸುತ್ತಮುತ್ತ ಎಷ್ಟು ಕೆಮಿಸ್ಟ್ರಿಯಿಂದ ನಾವು ಏನು ಮಾಡೇವಿ, ಸುತ್ತಾಕೊಂಡೇವಿ, ಅದರಿಂದ ಅದು ಈ ಚಾಪ್ಟರ್ ಒಳಗೆ ನಾವು ಕಲ್ಕೊಂತೀವಿ. ಸೊ ದ ಪ್ರಿನ್ಸಿಪಲ್ಸ್ ಆಫ್ ಕೆಮಿಸ್ಟ್ರಿ ಹಾವ್ ಬೀನ್ ಯೂಸ್ಡ್ ಫಾರ್ ದ ಬೆನಿಫಿಟ್ಸ್ ಆಫ್ ಮ್ಯಾನ್ಕೈಂಡ್. ಹೌದಿಲ್ರಿ? ಸೊ ಈ ನಮ್ಮ ಕೆಮಿಸ್ಟ್ರಿದ ಮೇನ್ ಪ್ರಿನ್ಸಿಪಲ್ ಏನಂತಂದ್ರ, ಇದು ಯಾರಿಗೆ ಯೂಸ್ ಆಗ್ಬೇಕಂದ್ರ ನಮ್ಮ ಮ್ಯಾನ್ಕೈಂಡಿಗೆ, ನಮ್ಮ ಸುತ್ತಮುತ್ತ ಇರುವಂತ ಜನಕ್ಕೆ, ಥಿಂಗ್ಸ್ಗಳಿಗೆ ಇದು ಯೂಸ್ಫುಲ್ ಆಗಬೇಕು ಮ್ಯಾನ್ಕೈಂಡ್ ಅಂತ ಬಂದಾಗ. So chemistry has influenced our life so much that we do not even realize that we come across chemicals at every moment. So ನಮ್ಮ ಸುತ್ತಮುತ್ತ ಎಷ್ಟು ಕೆಮಿಕಲ್ಸ್ ದಿಂದ ನಾವು ಇನ್ಫ್ಲೂಯೆನ್ಸ್ ಆಗಿವಿ ಅಂತ, ನಮ್ಮ ಸುತ್ತಮುತ್ತ ನಮ್ಮ ಲೈಫ್ ಒಳಗ ಕೆಮಿಕಲ್ಸ್ ಎಷ್ಟು ಇನ್ವಾಲ್ವ್ ಆಗಿದೆ ಅಂದ್ರೆ ನಮ್ಗೆ ಗೊತ್ತೂ ಇಲ್ಲ. ಸೊ ಹೌದಲ್ಲ, ನಾವು ಇಷ್ಟೆಲ್ಲ ಕೆಮಿಕಲ್ಸ್ ಯೂಸ್ ಮಾಡಂತೀವಿ, ನಮ್ಮ ಸುತ್ತಮುತ್ತ ಇಷ್ಟು ಕೆಮಿಸ್ಟ್ರಿ ಐತಲ್ಲ ಅಂತ ಅವಾಗ ನಮ್ಗೆ ಗೊತ್ತಾಗ್ಬಿಡ್ತೈತ್ರಿ. ಸೊ ಆ ಒಂದು ಲೆವೆಲ್ ತನಕ ನಮ್ಮ ಸುತ್ತಮುತ್ತ ಏನದ ಕೆಮಿಸ್ಟ್ರಿ ಇದ ಅಂತ ಹೇಳ್ತೀವಿ. ಸೊ ಅದ್ರೊಳಗೆ ಫಸ್ಟ್ ಬರೋದು ಏನಂತಂದ್ರ ಡ್ರಗ್ಸ್. ಡ್ರಗ್ಸ್ ಅಂತಂದ್ರ ಮೆಡಿಸಿನ್ಸ್ ಅಂತ ಹೇಳ್ದಂಗ, ಮೆಡಿಸಿನ್ಸ್. ಓಕೆ, ಸೊ ಡ್ರಗ್ಸ್ ಆ್ಯಂಡ್ ದೇರ್ ಕ್ಲಾಸಿಫಿಕೇಶನ್. ಸೊ ನಾವು ಆಸ್ ಅ ಮೆಡಿಸಿನ್ ಅಂತ ಯೂಸ್ ಮಾಡ್ತೇವೆ, ಔಷಧಗಳು, ಔಷಧಿ ಅಂತ ಏನು ಹೇಳ್ತೀವಲ್ಲ, ಸೊ ಅವು ಮೋಸ್ಟ್ ಆಫ್ ದ ಈಗಿನ ಬಂದಿರುವಂಥದ್ದು ಆಯುರ್ವೇದಿಕ್ ಅಲ್ಲ. ಆಯುರ್ವೇದಿಕ್ ಅನ್ನೋ ಒಂದು ಬಿಟ್ಟು ನಾವು ಈಗ ಹೋಮಿಯೋಪತಿ ಅಂತ ಏನು ಹೇಳ್ತೀವಿ, ಆಮೇಲೆ ಈಗ ಇಂಗ್ಲೀಷ್ಗಳಿಗೆ ಲೋಕಲ್ ಲ್ಯಾಂಗ್ವೇಜ್ ಒಳಗೆ ಹೇಳ್ಬೇಕಂತಂದ್ರೆ ಇಂಗ್ಲಿಷ್ ಮೆಡಿಸಿನ್. ಸೊ ಅವೆಲ್ಲ ಏನಿರ್ತಾವ ನಮ್ಮ ಕೆಮಿಸ್ಟ್ರಿ ಬೇಸ್, ಫಾರ್ಮಾ ಬೇಸ್ಡ್ ಇರ್ತಾವ. ಸೊ ಈ ಡ್ರಗ್ಸ್ ಈ ಡ್ರಗ್ಸ್ ಕ್ಲಾಸಿಫಿಕೇಶನ್ ಅವ್ರನ್ನ ಡ್ರಗ್ ಅಂತ ಕರೀತಾರೆ, ಔಷಧಿಗನ್ನ ನಾವು ಮೆಡಿಸಿನಲ್ ಲ್ಯಾಂಗ್ವೇಜ್ ಒಳಗೆ ಡ್ರಗ್ಸ್ ಅಂತ ಕರೀತಾರೆ. ಸೊ ಡ್ರಗ್ಸ್ ಯಾವ ಪ್ರಕಾರ ಇರ್ತಾವ, ಈ ಡ್ರಗ್ಸ್ ಕ್ಲಾಸಿಫಿಕೇಶನ್ ಯಾವ ತರ ಆಕೈತೆ ಅಂತ ಹೇಳ್ತೇವೆ. Drugs are the chemicals of a low molecular masses, that is nearly 10 to 500 units, which interacts with the macromolecular targets and produce a biological response ಅಂತ ಹೇಳ್ತೀವಿ. ಸೊ ಎಲ್ಲರಿಗೂ ಗೊತ್ತೈತ್ರಿ ಡ್ರಗ್ಸ್ ಅಂದ್ರೆ ಏನಿರ್ತಾವೆ, ಹೈ ಕಾನ್ಸಂಟ್ರೇಷನ್ ಒಳಗೆ ಇರಂಗಿಲ್ಲ. ಕಾನ್ಸಂಟ್ರೇಷನ್ ಅಂತ ಗೊತ್ತೈತೆ ನಮಗೆ. ಸೊ ಇವು ಡ್ರಗ್ಸ್ ಅಂತಂದ್ರೆ ಬಹಳಷ್ಟು ಕಡಿಮೆ ಕಾನ್ಸಂಟ್ರೇಷನ್ ಒಳಗಿರುವಂತಹ ಲೋವರ್ ಮಾಲಿಕ್ಯುಲರ್ ಮಾಸ್ ಇರುವಂತಹ ಮಾಲಿಕ್ಯೂಲ್ಸ್ ಇರ್ತಾವ. ಸೊ ಏನ್ ಮಾಡ್ತಾವ ಅಂತಂದ್ರೆ ನಮ್ಮ ಬಾಡಿ ಒಳಗ ಮ್ಯಾಕ್ರೋಮಾಲಿಕ್ಯುಲರ್ ಟಾರ್ಗೆಟ್ಸ್, ಈಗ ನಮಗೆ ನೆಗಡಿ ಆಯ್ತಂತಂದ್ರ ಒಂದು ಬೇರೆ ಟ್ಯಾಬ್ಲೆಟ್, ಜ್ವರ ಆಯ್ತಂದ್ರೆ ಒಂದು ಬೇರೆ ಟ್ಯಾಬ್ಲೆಟ್, ಬೇರೆ ಬೇರೆ ಡಿಸೀಸ್ಗೆ ಬೇರೆ ಬೇರೆ ಟ್ಯಾಬ್ಲೆಟ್. ಸೊ ಡಿಸೀಸ್ ಅಂತಂದ್ರೆ ಒಂದು ಟಾರ್ಗೆಟ್ ಫಿಕ್ಸ್ ಆಗಿರ್ತೈತ್ರಿ ಅದಕ್ಕೆ. ಈಗ ಫಾರ್ ಎಕ್ಸಾಂಪಲ್, ಈಗ ನಮಗೇನು ಹೆಡ್ಡೇಕ್ ಆಗತೈತೆ ಅಂತಂದ್ರೆ ಅಲ್ಲಿ ಟಾರ್ಗೆಟ್ ಯಾರು, ನಮ್ದು ಬ್ರೈನ್ ಹೆಡ್ ಅಂತ ತಿಳ್ತೀವಿ. ಮೈಕೈ ನೋಸಾತೈತಿ, ಬಾಡಿ ಪೇನ್ ಆಗತೈತಿ, ಸೊ ಅಲ್ಲಿ ಟಾರ್ಗೆಟ್ ಬೇರೆ ಇರ್ತಾವ. ಸೊ ಡ್ರಗ್ಸ್ ಏನ್ ಮಾಡ್ತಾವ ಅಂತಂದ್ರೆ ತನ್ನ ಟಾರ್ಗೆಟ್ ಮೇಲೆ ಆಕ್ಟ್ ಆಗ್ತಿರ್ತಾವ. ಸೊ ಅಲ್ಲಿ ಹೋಗಿ ಅಲ್ಲಿ ಅದ್ರದ್ದು ಬಯಾಲಜಿಕಲ್ ರೆಸ್ಪಾನ್ಸ್ ಅನ್ನ ಕೊಟ್ಟು ಅಲ್ಲಿದ ಏನ್ ಮಾಡ್ತದ, ಅಲ್ಲಿ ಏನಾರೆ ಸೆಲ್ಸ್ ಎಲ್ಲ ಡ್ಯಾಮೇಜ್ ಆಗಿದ್ರೆ, ಅಲ್ಲೇನ ಸ್ವೆಲ್ಲಿಂಗ್ ಗಿಲ್ಲಿಂಗ್ ಆಗಿದ್ರೆ, ಸೊ ಅದನ್ನ ಈ ಡ್ರಗ್ಸ್ ಹೋಗಿ ಏನ್ ಮಾಡ್ತಾವ, ಅದನ್ನ ಬಯಾಲಜಿಕಲಿ ಅದನ್ನ ಇಂಡ್ಯೂಸ್ ಮಾಡ್ತಾವ, ಕಡಿಮೆ ಮಾಡ್ತಾವ, ರಿಡ್ಯೂಸ್ ಮಾಡ್ತಾವ ಅಂತ ಹೇಳ್ತೀವಿ. ಇದು ಕೆಲಸ ಯಾರ್ದ, ನಮ್ಮ ಡ್ರಗ್ ಇಂದ. So when drugs are used for the therapeutic or useful need, then these are called as the medicine. So ಈ ಡ್ರಗ್ಸ್ ಅನ್ನ ನಾವು ಯಾವಾಗ ಥೆರಪೀಸ್ ಒಳಗ, ಥೆರಪಟಿಕ್ಸ್ ಅಂದ್ರೆ ಈಗ ಥೆರಪೀಸ್ ಅಂತ ಹೇಳಿದಾಗ ಈಗ ಏನಂತ ಹೇಳ್ಬೋದು, ಈಗ ಒಬ್ರಿಗೆ ಏನಾರ ಡಿಸೀಸ್ ಆಗಿರ್ತೈತಿ. ಓಕೆ, ಡಿಸೀಸ್ ಆಗಿರ್ಲಿ ಏನೂ ಆಗಿರ್ಲಿ, ಸೊ ಒಂದು ಥೆರಪೀಸ್ ಅಂತ ಏನೇನು ಕೊಡ್ತಿರ್ತೀವಲ್ಲ, ಕೋರ್ಸ್ ಅಂತ ಏನ್ ಹೇಳ್ತೀವಲ್ಲ, ಇಷ್ಟು ದಿನ ನೀವು ಟ್ಯಾಬ್ಲೆಟ್ ತಗೊಬೇಕ, ಇಷ್ಟು ದಿನ ಟ್ಯಾಬ್ಲೆಟ್ ತಗೊಂಡ್ರೆ ಆರಾಮ್ ಆಕ್ಕೇರಿ. ಈಗ ಒಬ್ಬ ಮನುಷ್ಯ ಏನಾಗಿತ್ತಪ್ಪ ಅಂತಂದ್ರೆ ಲೋ ಬಿ ಪಿ ಆಗ್ಬಿಟ್ಟೈತೆ, ಅವ್ಗೆ ಏನ್ ಮಾಡ್ತಾರ, ಗ್ಲೂಕೋಸ್ ಏರಿಸ್ತಾರ. ಓಕೆ, ಆಮೇಲೆ ಅವ್ಗೆ ಆಂಟಿಬಯೋಟಿಕ್ಸ್ ಕೊಡ್ತಾರ. ಸೊ ಇದೆಲ್ಲ ಏನು ಥೆರಪೀಸ್ ಇವೆಲ್ಲ. ಸೊ ಥೆರಪೀಸ್ ಒಳಗೆ ಏನೇನು ಡ್ರಗ್ಸ್ ಯೂಸ್ ಮಾಡ್ತೀವಿ ಅವ್ರಿಗೆಲ್ಲ ನಾವು ಮೆಡಿಸಿನ್ ಅಂತ ಹೇಳ್ತೀವಿ, ಏನೇ ಇರಲಿ ಅದು. ಸೊ ವಿ ಯೂಸ್ ಇನ್ ಅ ಡಯಾಗ್ನೋಸಿಸ್, ಪ್ರಿವೆನ್ಷನ್ ಅಂಡ್ ದ ಟ್ರೀಟ್ಮೆಂಟ್ ಆಫ್ ದ ಡಿಸೀಸ್. ಸೊ ಈ ಮೆಡಿಸಿನ್ಸ್ ಅನ್ನ ನಾವು ಎದಕ್ಕೆ ಯೂಸ್ ಮಾಡ್ತೀವಿ, ಇನ್ ದ ಡಯಾಗ್ನೋಸಿಸ್
ಪ್ರಿವೆನ್ಷನ್ ಮತ್ತೆ ಟ್ರೀಟ್ಮೆಂಟ್. ಡಯಾಗ್ನೋಸಿಸ್ ಅಂತಂದ್ರ ಕಂಡು ಹಿಡಿಯಾಕ ಆಗೈತೋ ಇಲ್ಲೋ ಇದೆ. ಓಕೆ, ಆಮೇಲೆ ಪ್ರಿವೆನ್ಷನ್ ಆಗ್ಬಾರ್ದಂತ ತಡಿಬೇಕು. ಆಮೇಲೆ ಟ್ರೀಟ್ಮೆಂಟ್ ಆಗಿತ್ತಂದ್ರ ಅದನ್ನ ಯಾವ ತರ ನಾವ್ ಏನ್ ಮಾಡ್ಬೋದು, ರಿಡ್ಯೂಸ್ ಮಾಡ್ಬೋದು, ಅದನ್ನ ಯಾವ ತರ ಟ್ರೀಟ್ ಮಾಡ್ಬೋದು, ಅದಕ್ಕೆ ನಾವೆಲ್ಲ ಈ ಮೆಡಿಸಿನ್ಸ್ ಅನ್ನ ಯೂಸ್ ಮಾಡ್ತೀವಿ ಅಂತ ಹೇಳ್ತೀವಿ. ಸೊ ವೆನ್ ಡ್ರಗ್ಸ್ ಆರ್ ಯೂಸ್ಡ್ ಇನ್ ದೇರ್ ಹೈಯರ್ ಡೋಸಸ್ ದ್ಯಾನ್ ರಿಕಮೆಂಡೆಡ್, ದೆನ್ ದೇ ಮೇ ಟರ್ನ್ ಆಸ್ ಅ ಪೊಟೆನ್ಷಿಯಲ್ ಪಾಯ್ಸನ್ಸ್. ಸೊ ಈಗ ಪ್ರಿಸ್ಕ್ರೈಬ್ ಮಾಡಿರುವಂತಹ ಕಾನ್ಸಂಟ್ರೇಷನ್ ಕಿಂತ ಜಾಸ್ತಿ ಕಾನ್ಸಂಟ್ರೇಷನ್ ಆಫ್ ಮೆಡಿಸಿನ್ಸ್ ಅನ್ನ ನಾವು ಯಾವಾಗ ಕನ್ಸ್ಯೂಮ್ ಮಾಡ್ತೀವಿ, ಸೊ ಆ ಮೆಡಿಸಿನ್ ನಮ್ಮನ್ನ ಲೈಫ್ ಉಳಿಸೋಕ್ಕಿಂತ ನಮ್ಮ ಲೈಫ್ಗೆ ಥ್ರೆಟನ್ನ ಜಾಸ್ತಿ ಕೊಡ್ತದೆ. ಸೊ ಇಟ್ ವಿಲ್ ಆಕ್ಟ್ ಆಸ್ ಅ ಪಾಯ್ಸನ್. ಸೊ ಜಾಸ್ತಿ ಕಾನ್ಸಂಟ್ರೇಷನ್ ಒಳಗೂ ತಗೋಬಾರ್ದ. ಸೊ ಅದ್ರ ಎಷ್ಟು ಪ್ರಿಸ್ಕ್ರಿಪ್ಷನ್ ಒಳಗಿರ್ತದ, ಅದರದ್ದು ಏನು ರಿಕಮೆಂಡೆಡ್ ಏನಂತ ಹೇಳಿರ್ತಾರೆ, ದೇ ಹ್ಯಾಡ್ ಯೂಸ್ ದ ವರ್ಡ್ ರಿಕಮೆಂಡೆಡ್. ಸೊ ಆ ರಿಕಮೆಂಡೇಶನ್ ಒಳಗನೆ, ರಿಕಮೆಂಡೇಶನ್ ಕಾನ್ಸಂಟ್ರೇಷನ್ ಒಳಗಿದ್ದಾಗ ಮಾತ್ರ ಆ ಮೆಡಿಸಿನ್ಸ್ ಅನ್ನ ನಾವೇನ್ ಮಾಡಬೇಕು, ಕನ್ಸಂಪ್ಷನ್ ಮಾಡಬೇಕು. ಇಲ್ಲ ಅಂತಂದ್ರೆ ಇಟ್ ವಿಲ್ ಆಕ್ಟ್ ಆಸ್ ಅ ಪೊಟೆನ್ಷಿಯಲ್ ಪಾಯ್ಸನ್ಸ್, ಅಂದ್ರೆ ಪಾಯ್ಸನ್ ಆಗಿ ಅದು ಆಕ್ಟ್ ಆಗಬಹುದು ಅಂತ ಹೇಳ್ತೀವಿ. ದೆನ್ ಯೂಸಸ್ ಆಫ್ ಕೆಮಿಕಲ್ಸ್ ಫಾರ್ ಥೆರಪಟಿಕ್ ಇಫೆಕ್ಟ್ ಇಸ್ ಕಾಲ್ಡ್ ಆಸ್ ದ ಕೆಮೊಥೆರಪಿ ಅಂತ ಹೇಳ್ತೀವಿ. ಸೊ ಥೆರಪೀಸ್ ಒಳಗೆ ಏನೇನು ಕೆಮಿಕಲ್ಸ್ ಯೂಸ್ ಮಾಡ್ತೀವಿ ಅದನ್ನ ನಾವು ಕೀಮೋಥೆರಪಿ ಅಂತ ಕೂಡ ಕರಿತೀವಿ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಅಬೌಟ್ ದ ಡ್ರಗ್ಸ್. ಡ್ರಗ್ ಅಂದ್ರೆ ಏನ, ಮೆಡಿಸಿನ್. ಓಕೆ, ಎಲ್ಲ ಸಿಮಿಲಾರಿಟೀಸ್ ಏನ್ ಕೊಡ್ತಿರ್ತ. ಡ್ರಗ್ ಅಂತಂದ್ರೆ ಏನ್ ಹೇಳ್ಬೋದು, ದ ಡ್ರಗ್ ಇಸ್ ದ ಸಬ್ಸ್ಟೆನ್ಸ್ ವಿಚ್ ಕ್ಯಾನ್ ರೆಡ್ಯೂಸಸ್ ದ ಪೇನ್, ವಿಚ್ ಕ್ಯಾನ್ ರೆಡ್ಯೂಸಸ್ ದ ಡಿಸೀಸಸ್, ಅದಕ್ಕೆ ಹೇಳ್ಬೋದು. ಸೊ ಮೆಡಿಸಿನ್ ಅಂತ ಬಂದಾಗ ಯಾವ್ದಾರ ನಾವು ಥೆರಪೀಸ್ ಒಳಗೆ ಯೂಸ್ ಮಾಡ್ತೀವಿ, ಆ ಎಲ್ಲ ಡ್ರಗ್ಸ್ಗೆ ನಾವೇನಂತ ಕರಿಬಹುದು, ಮೆಡಿಸಿನ್ ಅಂತ ಕರಿಬಹುದು. ಮತ್ತೆ ಈ ಕೆಮಿಕಲ್ಸ್ ಅನ್ನ ನಾವು ಏನ್ ಥೆರಪೀಸ್ ಒಳಗೆ ಯೂಸ್ ಮಾಡ್ತೀವಿ, ಸೊ ಕಮಾಂಡ್ಲಿ ಇದನ್ನ ನಾವೇನಂತ ಕರಿತೀವಿ, ಕೀಮೋಥೆರಪಿ ಅಂತ ಕರಿತೀವಿ. ಸೊ ನೆಕ್ಸ್ಟ್, ಕ್ಲಾಸಿಫಿಕೇಶನ್ ಆಫ್ ಡ್ರಗ್ಸ್. ಡ್ರಗ್ಸ್ ಅನ್ನ ಯಾವುದರ ಬೇಸಿಸ್ ಮೇಲೆ ಕ್ಲಾಸಿಫೈ ಮಾಡ್ತಾರ? ದ ಫಸ್ಟ್, ಡ್ರಗ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಮೇನ್ಲಿ ಆನ್ ದ ಕ್ರೈಟೇರಿಯಾ ಔಟ್ಲೈನ್ ಆಸ್ ಅ ಫಾಲೋ. ಅಂದ್ರೆ ಒಂದು ಕ್ಲಾಸಿಫಿಕೇಶನ್ ಮಾಡ್ಬೇಕಾದ್ರೆ ಒಂದು ಔಟ್ಲೈನ್ ಹಾಕೊಂಡ್ಬಿಡ್ತಾರೆ, ಒಂದು ಬೇಸಿಸ್ ಮೇಲೆ ಡ್ರಗ್ಸ್ ಏನ್ ಮಾಡೋದಪ್ಪ, ಕ್ಲಾಸಿಫೈ ಮಾಡೋಣ ಅಂತ ಹೇಳಿ. ಸೊ ಅದ್ರೊಳಗೆ ಫಸ್ಟ್ ಏನಂದ್ರೆ ಆನ್ ದ ಬೇಸಿಸ್ ಆಫ್ ಫಾರ್ಮಲಾಜಿಕಲ್ ಎಫೆಕ್ಟ್ಸ್. ಅಂದ್ರೆ ಫಾರ್ಮಕೋಲಾಜಿಕಲ್ ಎಫೆಕ್ಟ್ಸ್ ಅಂತಂದ್ರೆ ಆ ಡ್ರಗ್ಸ್ ಅನ್ನ ನಾವು ತಗೊಂಡಿದಾದ ನಂತರ ಅದ ಯಾವ ತರ ಅದ ಏನ್ ಮಾಡ್ತದೆ, ಇಫೆಕ್ಟ್ ತೋರಿಸ್ತದೆ ಅನ್ನೋದ್ರ ಮೇಲೆ ಅದನ್ನ ಡ್ರಗ್ಸ್ ಅನ್ನ ಹೇಳ್ತಾರೆ. ದಿಸ್ ಕ್ಲಾಸಿಫಿಕೇಶನ್ ಇಸ್ ಬೇಸ್ಡ್ ಆನ್ ಫಾರ್ಮಕೋಲಾಜಿಕಲ್ ಎಫೆಕ್ಟ್ ಆಫ್ ದ ಡ್ರಗ್ಸ್. ಎಕ್ಸಾಂಪಲ್, ಅನಾಲ್ಜೆಸಿಕ್ಸ್ ಹ್ಯಾವ್ ಪೇನ್ ಕಿಲ್ಲಿಂಗ್ ಎಫೆಕ್ಟ್. ಸೊ ಯಾವ ಮೆಡಿಸಿನ್ಸ್, ಯಾವ ಡ್ರಗ್ಸ್ ಪೇನ್ ರಿಲೀವ್ ಮಾಡ್ತಾವ. ಈಗ ಹೆಂಗ ನಾವೇನಂತ ಹೇಳ್ತೀವಿ, ಮೈ ಕೈ ನೋವು ಆಯ್ತಪ್ಪ ಅಂತಂದ್ರೆ ಒಂದು ಟ್ಯಾಬ್ಲೆಟ್ ತಗೋರಿ ಆರಾಮಾಗ್ಬಿಡ್ತೈತೆ. ಸೊ ಅಂತ ಟ್ಯಾಬ್ಲೆಟ್ಸ್ಗೆ ಏನಂತ ಕರಿತೀವಿ ನಾವು, ಅನಾಲ್ಜೆಸಿಕ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ, ಅನಾಲ್ಜೆಸಿಕ್ಸ್. ಸೊ ನೆಕ್ಸ್ಟ್, ಆಂಟಿಸೆಪ್ಟಿಕ್ಸ್ ಕಿಲ್ಸ್ ಆರ್ ಅರೆಸ್ಟ್ ದ ಗ್ರೋತ್ ಆಫ್ ದ ಮೈಕ್ರೋ ಆರ್ಗ್ಯಾನಿಸಮ್ಸ್. ಸೊ ಆಂಟಿಸೆಪ್ಟಿಕ್ ಅಂತ ಬಂದಾಗ ಈಗ ಎಲ್ಲರೂ ಯಾರಿಗಾರ ಉಂಡಾಗೈತ್ರಿ, ಏನಾರ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬಾಡಿ ಒಳಗೆ ಏನಾಗತ್ತವ, ಗ್ರೋ ಆಗತ್ತವ. ಸೊ ಅದು ಉಂಡಾಗಿರ್ಬೋದು, ಏನಾರ ಮೈಕ್ರೋ ಆರ್ಗ್ಯಾನಿಸಮ್ಸ್ ಗ್ರೋ ಆಗಬಾರದಂತ ಹೇಳಿ ಅದನ್ನ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅನ್ನ ಕಿಲ್ ಮಾಡೋದಾಗಿರ್ಬೋದು, ಆರ್ ಎಲ್ಸ್ ಆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಗ್ರೋತ್ ಅನ್ನ ನಾವು ಸಪ್ರೇಸ್ ಮಾಡುವಂತ ಕೆಲಸ ಯಾವ ಡ್ರಗ್ ಮಾಡ್ತಿದ್ರ, ಆ ಡ್ರಗ್ಸ್ಗೆ ನಾವೇನಂತ ಕರಿತೀವಿ, ಆಂಟಿಸೆಪ್ಟಿಕ್ಸ್ ಅಂತ ಕರಿತೀವಿ. ಇಟ್ ಈಸ್ ಯೂಸ್ಫುಲ್ ಫಾರ್ ದ ಡಾಕ್ಟರ್ಸ್ ಅಂತ ಹೇಳ್ತೀವಿ, ಹೌದಿಲ್ರಿ. ಈಗ ಎಲ್ಲರೇ ಬಂದ್ರ ಅಂತಂದ್ರೆ, ಈಗ ನಾವು ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂತಂದ್ರೆ, ಒಂದು ಉಂಡ್ ಆಯ್ತಪ್ಪ ಅಂತಂದ್ರೆ, ಉಂಡ್ ಆದ ಕೂಡ್ಲೇನೆ ಈಗ ನಾವು ಫಸ್ಟ್ ಏಡ್ ಕಿಟ್ ಒಳಗೆ ನಾವು ಡೆಟಾಲ್ ಅನ್ನು ಇಟ್ಕೊಂಡಿರ್ತೀವಿ, ಡೆಟಾಲ್. ಸೊ ಡೆಟಾಲ್ ಇಸ್ ಆಂಟಿಸೆಪ್ಟಿಕ್. ವೈ ಇಟ್ ಇಸ್ ಅನ್ ಆಂಟಿಸೆಪ್ಟಿಕ್? ಯಾಕಂತಂದ್ರ ಅದ್ರೊಳಗೆ ಏನಿರ್ತದಪ್ಪ ಅಂತಂದ್ರ ಆ ಮೈಕ್ರೋ ಆರ್ಗ್ಯಾನಿಸಮ್ ಗ್ರೋತ್ ಅನ್ನ ಸಪ್ರೆಸ್ ಮಾಡುವಂತ ಪ್ರಾಪರ್ಟಿ ಇರ್ತೈತ್ರಿ, ಆಲ್ಕೋಹಾಲ್ ಕಂಟೆಂಟ್ ಇರ್ತದ್ರಿ. ಸೊ ಅದು ಏನ್ ಮಾಡ್ತದ, ಈಗ ನಾವು ಸ್ಯಾನಿಟೈಸರ್ ಅಂತ ಹೇಳ್ತೀವ್ರಿ, ಸ್ಯಾನಿಟೈಸರ್. ಸೊ ಸ್ಯಾನಿಟೈಸರ್ನು ಯಾಕೆ ನಾವು ಯೂಸ್ ಮಾಡ್ತಿದ್ವಿ, ಯಾಕಂತಂದ್ರೆ ಮೈಕ್ರೋ ಆರ್ಗ್ಯಾನಿಸಮ್ಸ್, ವೈರಸಸ್ ಅವೇನಾಗಬಾರ್ದು, ಗ್ರೋತ್ ಆಗಬಾರ್ದು. ಸೊ ಯಾವ ಮೆಡಿಸಿನ್ಸ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಗ್ರೋತ್ಸ್ ಅನ್ನ ಸಪ್ರೆಸ್ ಮಾಡ್ತಾವ, ಆಲ್ವೇಸ್ ಆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅನ್ನ ಡೈರೆಕ್ಟ್ ಕಿಲ್ ಮಾಡ್ತಾವ, ಕೊಂದು ಬಿಡ್ತಾವ, ಅಂತವ್ರಿಗೆ ಏನಂತ ಕರಿತೀವಿ, ಆಂಟಿಸೆಪ್ಟಿಕ್ಸ್ ಅಂತ ಹೇಳ್ತೀವಿ. ದಿಸ್ ಇಸ್ ಅಬೌಟ್ ದ ಟೂ ಟೈಪ್ಸ್, ಅನಾಲ್ಜೆಸಿಕ್ಸ್ ಮತ್ತು ಆಂಟಿಸೆಪ್ಟಿಕ್ ಅಂತ ಹೇಳ್ತೀವಿ. ಇವು ಎರಡು ಟೈಪ್ ಆಫ್ ಏನಾದ್ವು ಡ್ರಗ್ಸ್ ಆದವು. ನೆಕ್ಸ್ಟ್, ಆನ್ ದ ಬೇಸಿಸ್ ಆಫ್ ಅ ಡ್ರಗ್ ಆಕ್ಷನ್. ಡ್ರಗ್ ಇದ್ದಿದ್ದು ಯಾವ ತರ ಆಕ್ಷನ್ ಮಾಡ್ತದೆ ಬಾಡಿ ಒಳಗ ಅನ್ನೋದ್ರ ಬೇಸಿಸ್ ಮೇಲೆ ಮತ್ತೆ ಡ್ರಗ್ಸ್ ಅನ್ನ ಏನ್ ಮಾಡ್ತಾರ, ಕ್ಲಾಸಿಫಿಕೇಶನ್ ಮಾಡ್ತಾರ. ಇಟ್ ಈಸ್ ಬೇಸ್ಡ್ ಆನ್ ದ ಆಕ್ಷನ್ ಆಫ್ ಅ ಡ್ರಗ್ ಆಫ್ ಅ ಪರ್ಟಿಕ್ಯುಲರ್ ಬಯೋಕೆಮಿಕಲ್ ಪ್ರೊಸೆಸ್. ಒಂದು ಪರ್ಟಿಕ್ಯುಲರ್ ಬಯೋಕೆಮಿಕಲ್ ಪ್ರೊಸೆಸ್ ಒಳಗೆ ಮಾತ್ರ ಇದೇನಿರ್ತದೆ, ಇದು ಆಗಿರ್ತದೆ. ಸೊ ಇದೇನಿರ್ತದೆ, ಅಲರ್ಜಿ ಕ್ಯಾನ್ ಬಿ ಕಾಸ್ಡ್ ಬೈ ದ ನಂಬರ್ ಆಫ್ ವೇಸ್. ಅಲರ್ಜಿ ಅಂತ ಒಬ್ಬರಿಗೆ ಅಲರ್ಜಿ ಇರ್ತದೆ ನೋಡ್ರಿ. ಸೊ ಅದು ಅಲರ್ಜಿ ಬಹಳಷ್ಟು ವೇವ್ ಒಳಗೆ ಆಗಿರ್ಬೋದು. ಸೊ ದ ಚಾಯ್ಸ್ ಇಸ್ ಬೇಸ್ಡ್ ಅಪಾನ್ ದ ನೇಚರ್ ಆಫ್ ಅ ಡ್ರಗ್ ಅಂಡ್ ಇಟ್ಸ್ ಆಕ್ಷನ್. ಸೊ ಈಗ ಅಲರ್ಜಿ ಆದ್ರೆ
ಯಾವ ಟೈಪ್ ಅಲರ್ಜಿ ಅಂತಂದ್ರೆ ಬಹಳಷ್ಟು ವೇವ್ಸ್ ಇರ್ತವೆ, ಬಹಳಷ್ಟು ಕಾಸ್ ಇರ್ತಾವ ಅದಕ್ಕೆ. ಒಬ್ಬೊಬ್ರಿಗೆ ಧೂಳಿನ ಅಲರ್ಜಿ ಇರ್ತೈತ್ರಿ, ಒಬ್ಬೊಬ್ರಿಗೆ ಎದರ್ದ ಅಲರ್ಜಿ ಇರ್ತೈತಿ, ಡಸ್ಟಿನ ಅಲರ್ಜಿ ಇರ್ತೈತಿ, ಏನೇನೋ ಅಲರ್ಜಿ ಇರ್ತಾವ್ರಿ. ಸೊ ಅಲರ್ಜಿ ಆಗಕ್ಕೆ ಬಹಳಷ್ಟು ಏನಿರ್ತಾವ ಕಾಸಸ್ ಇರ್ತಾವ. ಸೊ ಆ ಕಾಸಸ್ ಬೇರೆ ಬೇರೆ ಇರೋದ್ರಿಂದ ಅಲ್ಲಿ ಅಷ್ಟು ಈಸಿಲಿ ನಾವ್ ಏನ್ ಮಾಡಕ್ ಬರಂಗಿಲ್ಲ, ಡ್ರಗ್ಸ್ ನ ಕೊಡಕ್ ಬರಂಗಿಲ್ಲ. ಸೊ ಅವಾಗ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಡ್ರಗ್ಸ್ ಅನ್ನ ಯೂಸ್ ಮಾಡ್ತೀವಿ, ಅಂಡ್ ದಟ್ ಡ್ರಗ್ಸ್ ಆರ್ ಯೂಸ್ ಫಾರ್ ಅಲರ್ಜಿ ಆರ್ ಕಾಲ್ಡ್ ಆಸ್ ಆಂಟಿ ಹಿಸ್ಟಾಮೈನ್ಸ್ ಅಂತ ಕರಿತೀವಿ. ಏನಂತ ಕರಿಬೇಕು ಅವ್ರನ್ನ? ಆಂಟಿ ಹಿಸ್ಟಾಮೈನ್ಸ್ ಆರ್ ಆಂಟಿ ಹಿಸ್ಟಾಮೈನ್ಸ್ ಅಂತ ಕೂಡ ಕರಿತೀವಿ. ಸೊ ಅನಾಲ್ಜೆಸಿಕ್ಸ್ ಅಂದ್ರ ಪೇನ್ ಕಿಲ್ಲರ್ಸ್ ಏನಂತ ಕರೆಯೋದು? ಅನಾಲ್ಜೆಸಿಕ್ಸ್. ಮೈಕ್ರೋ ಆರ್ಗನಿಸಮ್ ಗ್ರೋತ್ ಅನ್ನ ಸಪ್ರೆಸ್ ಮಾಡುವಂತರ ಅವ್ರ ಮೈಕ್ರೋ ಆರ್ಗನಿಸಮ್ ನ ಕಿಲ್ ಮಾಡೋರ್ಗೆ ಏನಂತ ಕರಿತೀವಿ? ಆಂಟಿಸೆಪ್ಟಿಕ್. ಮತ್ತೆ ಅಲರ್ಜಿನ ಯಾವ ಡ್ರಗ್ ಅಲರ್ಜಿ ಒಳಗ ನಾವ್ ಯಾವ ಡ್ರಗ್ಸ್ ಅನ್ನ ಯೂಸ್ ಮಾಡ್ತೀವಿ ಅದಕ್ಕೆ ಆಂಟಿ ಹಿಸ್ಟಾಮೈನ್ಸ್ ಅಂತ ಕರಿತೀವಿ. ಅಲರ್ಜಿ ಆದ್ರೆ ಏನ್ ಮೆಡಿಸಿನ್ ತಗೋಬೇಕಪ್ಪ ಅಂತಂದ್ರೆ ಆಂಟಿ ಹಿಸ್ಟಾಮೈನ್ ಡ್ರಗ್ಸ್ ಅನ್ನ ತಗೋಬೇಕು ಅಂತ ಹೇಳ್ತೀವಿ. ನೆಕ್ಸ್ಟ್, ಆನ್ ದ ಬೇಸಿಸ್ ಆಫ್ ಕೆಮಿಕಲ್ ಸ್ಟ್ರಕ್ಚರ್, ಆ ಡ್ರಗ್ ಇಂದ ಕೆಮಿಕಲ್ ಸ್ಟ್ರಕ್ಚರ್ ಹೆಂಗೈತಿ ಅನ್ನೋದ್ರ ಬೇಸಿಸ್ ಮೇಲೆ ಮತ್ತೆ ಏನ್ ಮಾಡ್ತಾರ? ಡ್ರಗ್ಸ್ ಅನ್ನ ಕ್ಲಾಸಿಫೈ ಮಾಡ್ತಾರೆ. It is based on the chemical structure of the drug. The classification chemical structure drug the ಮೇಲೆ ಏನಾಗಿರ್ತದೆ ಡಿಪೆಂಡ್ ಆಗಿರ್ತದೆ. Drugs classified in this way share a common structural feature and often have similar pharmacological activities. So most of the drugs ಏನಿರ್ತಪ್ಪ ಅಂತಂದ್ರೆ they are having the common structural features. Common structures nearly ಏನಿರ್ತಾವ? ಸೇಮ್ ಇರ್ತಾವ. ಮತ್ತೆ ಫಾರ್ಮಕಾಲಜಿಕಲ್ ಆಕ್ಟಿವಿಟಿನೂ ಕೂಡ ಏನಿರ್ತಾವ? ಸೇಮ್ ಇರ್ತಾವ ಅಂತ ಹೇಳ್ತೀವಿ. ಫಾರ್ ಅನ್ ಎಕ್ಸಾಂಪಲ್, ಆಲ್ ಸಲ್ಫಾನಮೈಡ್ಸ್ ಹ್ಯಾವ್ ದ ಕಾಮನ್ ಸ್ಟ್ರಕ್ಚರಲ್ ಫೀಚರ್ಸ್ ಗಿವನ್ ಬಿಲೋ. ಆರ್ ಎಲ್ಸ್ ನಾವು ಕೆಳಗಡೆ ನಾವು ಅದ್ರ ಬಗ್ಗೆ ಕೇಳ್ತೀವಿ, ಸಲ್ಫಾನಮೈಡ್ಸ್ ಅಂದ್ರೆ ಹೆಂಗಿರ್ತಾವ ಅಂತ ಹೇಳಿ. ಸೊ ಅವ್ರ ಎಲ್ಲ ಸ್ಟ್ರಕ್ಚರ್ಸ್ ಹೆಂಗಿರ್ತಾವ್ರಿ? ಸೇಮ್ ಅನ್ನ ಇರ್ತಾವ ಅಂತ ಹೇಳ್ತೀವಿ. ಸೊ ಆನ್ ದ ಬೇಸಿಸ್ ಆಫ್ ಮೊಲೆಕ್ಯುಲರ್ ಟಾರ್ಗೆಟ್, ಅಂದ್ರೆ ಆ ಡ್ರಗ್ ಇಂದ ಟಾರ್ಗೆಟ್ ಯಾವ್ದೈತಿ ಅನ್ನೋದ್ರ ಬೇಸಿಸ್ ಮೇಲೆ ಕೂಡ ಏನ್ ಮಾಡ್ತಾರ? ಡ್ರಗ್ಸ್ ಅನ್ನ ಕ್ಲಾಸಿಫೈ ಮಾಡ್ತಾರ. Drugs usually interact with the biomolecules such as carbohydrates, lipids, proteins, and nucleic acid. So drugs ಇದು ಯೂಶುವಲಿ ಇಂಟ್ರಾಕ್ಟ್ ಆಗೋದು ಯಾರ ಜೊತೆ? ನಮ್ಮ ಬಯೋಮಾಲಿಕ್ಯೂಲ್ಸ್. ನಾವು ಲಾಸ್ಟ್ ಚಾಪ್ಟರ್ ಒಳಗೆ ಕಲ್ತಿರೋದು ಹಂಗನ. ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಅಂದ್ರೆ ಡ್ರಗ್ಸ್ ಕಾರ್ಬೋಹೈಡ್ರೇಟ್ ಮೇಲೆ ಹೋಗಿ ಆಕ್ಟ್ ಆಗೋದು, ಲಿಪಿಡ್ ಮೇಲೆ ಹೋಗಿ ಆಕ್ಟ್ ಆಗೋದು, ಪ್ರೋಟೀನ್ಸ್ ಮೇಲೆ ಹೋಗಿ ಆಕ್ಟ್ ಆಗೋದು, ನ್ಯೂಕ್ಲಿಕ್ ಆಸಿಡ್ಸ್ ಮೇಲೆ ಹೋಗಿ ಆಕ್ಟ್ ಆಗೋದು. ಸೊ ಅದ್ರ ಟಾರ್ಗೆಟ್ ಏನಿರ್ತಾವ ಬೇರೆ ಬೇರೆ ಇರ್ತಾವ. ಸೊ ಈ ಟಾರ್ಗೆಟ್ ಬೇಸಿಸ್ ಮೇಲೆ ಏನ್ ಮಾಡ್ತಾರ? ಈ ಡ್ರಗ್ಸ್ ಅನ್ನ ಕ್ಲಾಸಿಫೈ ಮಾಡ್ತಾರೆ. ದೀಸ್ ಆರ್ ಕಾಲ್ಡ್ ಆಸ್ ದ ಟಾರ್ಗೆಟ್ ಮಾಲಿಕ್ಯೂಲ್ಸ್ ಆರ್ ದ ಡ್ರಗ್ ಟಾರ್ಗೆಟ್. ಸೊ ಡ್ರಗ್ ಇದ್ದಿದ್ದ ಯಾರಿಗೆ ಟಾರ್ಗೆಟ್, ಯಾರ ಮೇಲೆ ಆಕ್ಟ್ ಆಗ್ತಿರ್ತೈತ್ರಿ ಅವ್ರಿಗೆ ನಾವು ಟಾರ್ಗೆಟ್ ಮಾಲಿಕ್ಯೂಲ್ ಆರ್ ಡ್ರಗ್ ಇಂದ ಟಾರ್ಗೆಟ್, ಡ್ರಗ್ ಟಾರ್ಗೆಟ್ ಅಂತ ಕರಿತೀವಿ. ಸೊ ಡ್ರಗ್ ಟಾರ್ಗೆಟ್ ಅಂದ್ರೆ ಗೊತ್ತಾಯ್ತು. ಸೊ ಡ್ರಗ್ ಟಾರ್ಗೆಟ್ ಮೀನ್ಸ್ ವಾಟ್? ಇಟ್ ಈಸ್ ದ ಥಿಂಗ್ ಆನ್ ವಿಚ್ ದ ಡ್ರಗ್ ವಿಲ್ ಆಕ್ಟ್, ಅರ್ಗ ಡ್ರಗ್ ಟಾರ್ಗೆಟ್ ಅಂತ ಕರಿತೀವಿ. ಡ್ರಗ್ಸ್ ಪ್ರೊಸೆಸಿಂಗ್ some of the common structural features and may have the same mechanism of the action of the target. So drugs ಏನಿರ್ತಾವ ಅಂತಂದ್ರೆ ಮೆಕ್ಯಾನಿಸಮ್ ಆಫ್ ದೇರ್ ಆಕ್ಷನ್, ಅಂದ್ರೆ ಒಂದು ಆ ಟಾರ್ಗೆಟ್ ಮೇಲೆ ಹೋಗಿ ಆ ಡ್ರಗ್ಸ್ ಯಾವ ತರ ಆಕ್ಟ್ ಆಗ್ತಾವ. ಸೊ ಈ ಮೆಕ್ಯಾನಿಸಮ್ ಏನಿರ್ತಾವ ಮೋಸ್ಟ್ ಆಫ್ ದ ಡ್ರಗ್ಸ್ ಏನಿರ್ತದೆ ರೀ? ಸೇಮ ಇರ್ತದ ಅಂತ ಹೇಳ್ತೀವಿ. ಸೊ ದ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ದ ಮೊಲೆಕ್ಯುಲರ್ ಟಾರ್ಗೆಟ್ ಇಸ್ ದ ಮೋಸ್ಟ್ ಯೂಸ್ಫುಲ್ ಕ್ಲಾಸಿಫಿಕೇಶನ್ ಆಫ್ ಅ ಮೆಡಿಸಿನಲ್ ಕೆಮಿಸ್ಟ್. ಸೊ ಇದೇನ್ ಬೇಸ್ಡ್ ಆನ್ ದ ಟಾರ್ಗೆಟ್, ಡ್ರಗ್ ಟಾರ್ಗೆಟ್ ಮೇಲೆ ಏನ್ ಕ್ಲಾಸಿಫಿಕೇಶನ್ ಮಾಡ್ತಾರ, ಈ ಕ್ಲಾಸಿಫಿಕೇಶನ್ ನಮ್ಮ ಮೆಡಿಸಿನಲ್ ಕೆಮಿಸ್ಟ್ಗಳಿಗೆ ಏನಿರ್ತದೆ ಬಹಳಷ್ಟು ಇಂಪಾರ್ಟೆಂಟ್ ಇರ್ತದ ಅಂತ ಹೇಳ್ತೀವಿ. ಸೊ ಇದರ ಬಗ್ಗೆ ಒಂದ್ ಸ್ವಲ್ಪ ಈಗ ಹೇಳ್ತಾರ್ರಿ. ಡ್ರಗ್ ಟಾರ್ಗೆಟ್ ಇಂಟ್ರಾಕ್ಷನ್, ಡ್ರಗ್ ಇಂದ ಒಂದು ಟಾರ್ಗೆಟ್ ಯಾವ ತರ ಇಂಟ್ರಾಕ್ಷನ್ ಆಗ್ತದ ಅಂತ ಹೇಳಿ. ಈಗ ಟಾರ್ಗೆಟ್ ಅಂದ್ರೆ ಗೊತ್ತಾಗ್ಬಿಟ್ಟೈತ್ರಿ ನನಗ. ಟಾರ್ಗೆಟ್ ಅಂದ್ರೆ ಏನ್ರಿ? It is a specific site or specific molecules on which drug will act. ಈ ಡ್ರಗ್ ಯಾರ ಮೇಲೆ ಆಕ್ಟ್ ಆಗ್ತದ ಅವ್ರಿಗೆ ಏನಂತ ಕರೆಯೋದು? ಟಾರ್ಗೆಟ್. ಸೊ ಟಾರ್ಗೆಟ್ ಅಂತೂ ಫಿಕ್ಸ್ ಇರ್ತದೆ ಪ್ರತಿಯೊಂದು ಡ್ರಗ್ಗಿಗೆ. ಯಾಕಂದ್ರೆ ನಾವು ಡ್ರಗ್ ಅಂತಂದ್ರ ಒಂದು ಪರ್ಟಿಕ್ಯುಲರ್ ಡಿಸೀಸ್ ಆದಾಗ, ಪರ್ಟಿಕ್ಯುಲರ್ ಏನಂತ ಹೇಳಿದಾಗ ಇಂಬ್ಯಾಲೆನ್ಸ್ ಆದಾಗ ಮಾತ್ರ ಕೊಡೋದು. ಸೊ ಅದು ಒಂದು ಡ್ರಗ್ ಕೊಟ್ಟಿವಿ ಅಂತಂದ್ರೆ ಅದು ಸ್ಪೆಸಿಫಿಕ್ ಡ್ರಗ್ ಇದ್ದಿದ್ದು ಸ್ಪೆಸಿಫಿಕ್ ಟಾರ್ಗೆಟ್ಗೆ ಹೋಗಿ ಏನಾಗ್ತಿರ್ತದ? ಆಕ್ಟ್ ಆಗ್ತಿರ್ತದ. ಇಲ್ಲ ಅಂತಂದ್ರೆ ಆಗಂಗಿಲ್ಲ. ಸೊ ಈಗ ಡ್ರಗ್ ಇಂದ ಮತ್ತು ಟಾರ್ಗೆಟ್ ಇಂದ ಯಾವ ತರ ಇಂಟ್ರಾಕ್ಷನ್ ಆಕೈತಿ ಅಂತ ಡಿಸ್ಕಸ್ ಮಾಡ್ಬೇಕು. We already studied that biomolecules perform various functions in our body. ನಮ್ಗೆ ಆಲ್ರೆಡಿ ಗೊತ್ತೈತ್ರಿ, ನಮ್ಮ ಬಾಡಿ ಒಳಗ ಬಯೋಮಾಲಿಕ್ಯೂಲ್ಸ್ ಏನ್ ಮಾಡ್ತಿರ್ತಾವ? ವೇರಿಯಸ್ ಫಂಕ್ಷನ್ಸ್ ಅನ್ನ ಪರ್ಫಾರ್ಮ್ ಮಾಡ್ತಿರ್ತಾವ. ಎಲ್ಲಾರ್ದು ಫಂಕ್ಷನ್ ಏನಿರ್ತದ ಬೇರೆ ಬೇರೆನೇ ಇರ್ತದೆ. ಸೊ ಎಕ್ಸಾಂಪಲ್, ನ್ಯೂಕ್ಲಿಕ್ ಆಸಿಡ್ ಫಂಕ್ಷನ್ ಆಸ್ ಅ ಜೆನೆಟಿಕ್ ಮೆಟೀರಿಯಲ್. ನ್ಯೂಕ್ಲಿಕ್ ಆಸಿಡ್ಸ್ ಅನ್ನ ಜೆನೆಟಿಕ್ ಮೆಟೀರಿಯಲ್, DNA RNA ಜೆನೆಟಿಕ್ ಮೆಟೀರಿಯಲ್ ಅಂತ ಯೂಸ್ ಮಾಡ್ತೀವಿ ಫಾರ್ ದ ಸೆಲ್ಸ್. Lipids and carbohydrates function as the structural parts of a cell membrane. Lipids and carbohydrates in ಕೊಡ್ತಾವ, structures ಅನ್ನ ಕೊಡ್ತಾವ. Proteins which functions as a biocatalyst are called as the enzymes. Enzymes ಬಗ್ಗೆನೂ ನೋಡಿ ನಾವು. ಸೊ ಏನ್ ಮಾಡ್ತಾವ? ಬಯೋಕೆಮಿಕಲ್ ರಿಯಾಕ್ಷನ್ಸ್ ಅನ್ನ catalyze ಮಾಡ್ತಾವ. ಸೊ ಆ ಪ್ರೋಟೀನ್ಸ್ ಗೆ ನಾವು enzymes ಅಂತ ಕರಿತೀವಿ. And the proteins which function as a communication system are called as the receptor. ಇದು ಒಂದು ಹೊಸದೈತ್ರಿ.
ಸೊ ಯಾವ ಪ್ರೋಟೀನ್ಸ್ ಕಮ್ಯುನಿಕೇಶನ್ಸ್ಗೆ ಯೂಸ್ ಆಗ್ತಾವ ಅಂದ್ರ ಕಮ್ಯುನಿಕೇಶನ್ ಅಂತಂದ್ರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಮೆಸೇಜಸ್ ಆಮೇಲೆ ಸ್ಟಿಮ್ಯುಲೈಸ್ ಅನ್ನ ಏನ್ ತಗೊಂಡಿರ್ತಾವ ಅವ್ರಿಗೆ ನಾವು ರಿಸೆಪ್ಟರ್ಸ್ ಅಂತ ಕರಿತಿರ್ತೀವಿ. ಸೊ ಎನ್ಸೈಮ್ ಆಸ್ ಎ ಡ್ರಗ್ ಟಾರ್ಗೆಟ್. ಸೊ ಒಂದಿಷ್ಟು ಎನ್ಸೈಮ್ ಕೂಡ ಏನಂತ ಆಕ್ಟ್ ಆಗ್ತಿರ್ತಾವ, ಡ್ರಗ್ ಟಾರ್ಗೆಟ್ ಅಂತ ಯೂಸ್ ಆಗ್ತಿರ್ತಾವ. ಯಾಕಂದ್ರೆ ನಮ್ಗೆ ಗೊತ್ತೈತಿ ನಮ್ ಎನ್ಸೈಮ್ ಏನ್ ಮಾಡ್ತಿರ್ತಾವ, ಒಂದ್ ನಮ್ಮ ಬಾಡಿ ಒಳಗೆ ಆಗುವಂತಹ ಬಯೋಕೆಮಿಕಲ್ ರಿಯಾಕ್ಷನ್ಸ್ ಅನ್ನ ಆಪ್ಟಿಮೈಸ್ ಮಾಡುವಂತ ಕೆಲಸ ಯಾರ್ದು ಇರ್ತೈತ್ರಿ, ನಮ್ಮ ಈ ಎನ್ಸೈಮ್ ಇರ್ತದೆ. ಸೊ ಇದು ಎನ್ಸೈಮ್ ಹೆಂಗ ಡ್ರಗ್ ಟಾರ್ಗೆಟ್ ಅಂತ ಆಕ್ಟ್ ಆಕೈತಿ ನೋಡಿ. ಕ್ಯಾಟಲೈಟಿಕಲ್ ಆಕ್ಷನ್ ಆಫ್ ಎನ್ಸೈಮ್, ನಮ್ಗೆ ಗೊತ್ತಿರೋಂಗ ಎನ್ಸೈಮ್ ಇದೊಂದು ಕ್ಯಾಟಲೈಟಿಕ್ ಪ್ರಾಪರ್ಟಿಯನ್ನು ತೋರಿಸ್ತದ. ಕ್ಯಾಟಲೈಟಿಕ್ ಪ್ರಾಪರ್ಟಿ ಅಂತಂದ್ರೆ ಏನ್ ಹೇಳ್ತೀವಿ ಅಂತಂದ್ರೆ ನಮ್ಗೆ ಗೊತ್ತೈತ್ರಿ ಎನ್ಸೈಮ್ ಇದ್ದಿದ್ದು ಏನ್ ಮಾಡ್ತದ್ರಿ, ಬಯೋಕೆಮಿಕಲ್ ರಿಯಾಕ್ಷನ್ ಆಕ್ಟಿವೇಶನ್ ಎನರ್ಜಿನ ರಿಡ್ಯೂಸ್ ಮಾಡ್ತೈತಿ, ಹೌದಲ್ರಿ. ಸೊ ವಾಟ್ ಯು ಮೀನ್ ಬೈ ಆಕ್ಟಿವೇಶನ್ ಎನರ್ಜಿ? ಇಟ್ ಈಸ್ ದ ಟೋಟಲ್ ಎನರ್ಜಿ ರಿಕ್ವೈರ್ಡ್ ಟು ಕಂಪ್ಲೀಟ್ ದ ಟ್ರಾನ್ಸ್ಫರ್ ಆಫ್ ರಿಯಾಕ್ಟೆಂಟ್ ಇನ್ ಟು ದ ಪ್ರಾಡಕ್ಟ್. ಒಂದು ರಿಯಾಕ್ಟೆಂಟ್ ಇದ್ದಿದ್ದು ಕಂಪ್ಲೀಟ್ಲಿ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗಕ್ಕೆ ಎಷ್ಟು ಟೋಟಲ್ ಎನರ್ಜಿ ಬೇಕು ಅದಕ್ಕೆ ನಾವ್ ಏನಂತ ಕರಿತೀವಿ, ಆಕ್ಟಿವೇಶನ್ ಎನರ್ಜಿ. ಸೊ ಎನ್ಸೈಮ್ ಇದ್ದಿದ್ದು ಏನ್ ಮಾಡ್ತಾವ ಅಂತಂದ್ರೆ ಆಕ್ಟಿವೇಶನ್ ಎನರ್ಜಿನ ರಿಡ್ಯೂಸ್ ಮಾಡ್ತಾವ. ಸೊ ಅದಕ್ಕೆ ಅದ ಕ್ಯಾಟಲೈಟಿಕಲ್ ಪ್ರಾಪರ್ಟಿ, ಆ ಬಯೋಕೆಮಿಕಲ್ ರಿಯಾಕ್ಷನ್ಸ್ ಅನ್ನ ಸ್ಪೀಡ್ ಆಗಿ ಮಾಡ್ತಾವ, ಫಾಸ್ಟ್ ಆಗಿ ಮಾಡ್ತಾವ ಅಂತ ಹೇಳ್ತೀವಿ. ಸೊ ಇದು ಯಾವ ತರ ಆಗ್ತದ ಇದು ನಮಗಂತೂ ಗೊತ್ತೈತ್ರಿ. Enzymes combines with substrate to form the enzyme substrate complex. It dissociate to form the products. ಇದಂತೂ ನಮಗ ಇದರದ ನಾವು ಏನ್ ನೋಡಿದ್ವಿ, ಮೆಕ್ಯಾನಿಸಮ್ ನೋಡಿದ್ವಿ. ಏನಂತ ಹೇಳ್ತೀವಿ ನಾವು, ಎನ್ಸೈಮ್ ಆಕ್ಷನ್. ಎನ್ಸೈಮ್ ಆಕ್ಷನ್ ಯಾವ ತರ ಆಗ್ತದ ರೀ, ಎನ್ಸೈಮ್ ಇದು ಸಬ್ಸ್ಟ್ರೇಟ್ ಜೊತೆ ಕೂಡಿ ಎನ್ಸೈಮ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸ್ ಫಾರ್ಮ್ ಆಗ್ತದ. ಸರ್ಫೇಸ್ ಕೆಮಿಸ್ಟ್ರಿ ಒಳಗೆ ಇದನ್ನ ಆಲ್ರೆಡಿ ನಾವು ಡಿಸ್ಕಸ್ ಮಾಡೇ ಇದೀವಿ. ಎನ್ಸೈಮ್ ಸಬ್ಸ್ಟ್ರೇಟ್ ಜೊತೆ ಕೂಡಿ ಎನ್ಸೈಮ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸ್ ಆಗ್ತದ. ಆಮೇಲೆ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಒಳಗೆ ಎನ್ಸೈಮ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸ್ ಇದ್ದ ಡಿಕಾಂಪೋಸಿಷನ್ ಆಗಿ ಎನ್ಸೈಮ್ ಬೇರೆ ಆಗ್ತದ ಮತ್ತೆ ಅಲ್ಲೇ ಪ್ರಾಡಕ್ಟ್ ಬೇರೆ ಆಗ್ತದ. ಇದನ್ನ ನಾವು ನೋಡೇವಿ, ಅದನ್ನ ಅವ್ರು ಹೇಳ್ತಾರ. ಇನ್ ದಿ ಕ್ಯಾಟಲೈಟಿಕಲ್ ಆಕ್ಟಿವಿಟಿ ಎನ್ಸೈಮ್ ಪರ್ಫಾರ್ಮ್ 2 ಮೇಜರ್ ಫಂಕ್ಷನ್ಸ್. ಸೊ ಈ ಒಂದು ಸ್ಟೆಪ್ ಒಳಗ ನಮ್ಮ ಕ್ಯಾಟಲಿಸ್ಟ್ ಎರಡು ಮೇನ್ ಫಂಕ್ಷನ್ಸ್ ಅನ್ನ ಏನ್ ಮಾಡ್ತದ, ಪರ್ಫಾರ್ಮ್ ಮಾಡ್ತದ. ಸೊ ದ ಫಸ್ಟ್ ಫಂಕ್ಷನ್ ಆಫ್ ಎನ್ಸೈಮ್ ಇಸ್ ಟು ಹೋಲ್ಡ್ ದ ಸಬ್ಸ್ಟ್ರೇಟ್ ಫಾರ್ ಎ ಕೆಮಿಕಲ್ ರಿಯಾಕ್ಷನ್. ಫಸ್ಟ್ ಕೆಲಸ ಏನ್ ಮಾಡ್ತೈತಿ ಅಂತಂದ್ರ ಸಬ್ಸ್ಟ್ರೇಟ್ ಅನ್ನ ಹೋಲ್ಡ್ ಮಾಡ್ತೈತಿ ರಿಯಾಕ್ಷನ್ ಆಗಾಕ, ಒಂದ್ ಕಡೆ ಹಿಡಿದು ಇಟ್ಕೊಂತೈತ್ರಿ. ಸೊ active sites of enzyme hold the substrate molecule in a suitable position. ಇಲ್ಲಿ ನೋಡಬಹುದು ಇದೊಂದು ಎಕ್ಸಾಮ್ ಐತಿ, ಎನ್ಸೈಮ್ ಐತಿ. ಈ ಎನ್ಸೈಮ್ ಒಂದು ಪರ್ಟಿಕ್ಯುಲರ್ ಸೈಟ್ ಇರ್ತದ, ಅದಕ್ಕೆ ನಾವು ಆಕ್ಟಿವ್ ಸೈಟ್ ಅಂತ ಕರಿತೀವಿ. ಸೊ ಈ ಆಕ್ಟಿವ್ ಸೈಟ್ ಹೆಂಗಿರ್ತದ ಅಂತಂದ್ರ ಈ ನಮ್ದೇನು ಸಬ್ಸ್ಟ್ರೇಟ್ ಇರ್ತದಲ್ಲ, ಯಾವ್ದು ಟಾರ್ಗೆಟ್ ಇರ್ತದಲ್ಲ, ಆ ಟಾರ್ಗೆಟ್ ಕಾಂಪ್ಲಿಮೆಂಟರಿ ಸ್ಟ್ರಕ್ಚರ್ ಈ ನಮ್ಮ ಯಾವ್ದ ಆಕ್ಟಿವ್ ಸೈಡ್ ಇರ್ತೈತೆ. ಅಂದ್ರೆ ಅದ್ರದ್ದು ಉಲ್ಟಾ ಕಾಂಪ್ಲಿಮೆಂಟರಿ ಸ್ಟ್ರಕ್ಚರ್ ಈ ನಮ್ಮ ಆಕ್ಟಿವ್ ಸೈಡ್ ಇರ್ತದೆ. ಸೊ ಹೆಂಗ ಆಗ್ತದ ನೋಡಿಲ್ಲ. ಸೊ ಅದು ಹಂಗಂತಂದ್ರೆ ಇದು ಆಕ್ಟಿವ್ ಸೈಟ್ ಏನ್ ಮಾಡ್ತದೆ, ಸಬ್ಸ್ಟ್ರೇಟ್ ಹೋಲ್ಡ್ ಮಾಡ್ತದೆ. ಆಕ್ಟಿವ್ ಸೈಟ್ಸ್ ಆಫ್ ಎನ್ಸೈಮ್ಸ್ ಹೋಲ್ಡ್ ದ ಸಬ್ಸ್ಟ್ರೇಟ್ ಮಾಲಿಕ್ಯೂಲ್ ಇನ್ ಅ suitable position so that it can be attached to the reagent effectively. ಸೊ ಇದೇನ್ ಮಾಡ್ತದೆ, ಈ ಎನ್ಸೈಮ್ ಇದ್ದಿದ್ದು ಸಬ್ಸ್ಟ್ರೇಟ್ ಅನ್ನ ಒಂದು ಪ್ರಾಪರ್ ಫಂಕ್ಷನ್ ಒಳಗೆ ಪ್ರಾಪರ್ಲಿ ಒಂದು ಹೋಲ್ಡ್ ಮಾಡ್ಕೊಂಡು ಇಟ್ಕೊಂಡ್ರೆ ಅವಾಗ ಏನಾಕೈತ್ರಿ, ನಮ್ಮ ರಿಯೇಜೆಂಟ್ಸ್ಗೆ ಅದ್ರ ಮೇಲೆ ಇಫೆಕ್ಟ್ ಆಗಾಕ ಏನಂತದ ಈಸಿ ಆಗ್ತದ ಅಂತ ಹೇಳ್ತೀವಿ. ಸಬ್ಸ್ಟ್ರೇಟ್ಸ್ binds to an active site of an enzyme through a variety of interactions such as ionic bonding, hydrogen bonding, van der Waals interaction and dipole interaction. So ಈ ಸಬ್ಸ್ಟ್ರೇಟ್ ಇದ್ದದ ಆಕ್ಟಿವ್ ಸೈಡ್ ಗೆ ಏನಾಗಬಹುದು, ಹೈಡ್ರೋಜನ್ ಬಾಂಡಿಂಗ್ ಆಗಿರ್ಬೋದು, ಅಯಾನಿಕ್ ಬಾಂಡಿಂಗ್ ಆಗಿರ್ಬೋದು, van der Waals ಫೋರ್ಸ್ ಆಗಿರ್ಬೋದು, ಮತ್ತೆ ಇಲ್ಲ ಅಂತಂದ್ರ ಡೈಪೋಲ್ ಇಂಟ್ರಾಕ್ಷನ್ ದಿಂದ ಏನಾಗಿರ್ತದ ಆ ಎನ್ಸೈಮ್ ಮೇಲೆ ಏನಾಗಿರ್ತದೆ, ಸಬ್ಸ್ಟ್ರೇಟ್ ಬೈಂಡ್ ಆಗಿರ್ತದೆ ಅಂತ ಹೇಳ್ತೀವಿ. ದಿಸ್ ಇಸ್ ದ ಫಸ್ಟ್ ಫಂಕ್ಷನ್ ಆಫ್ ಅ enzyme, that is to hold the substrate in a proper way to react that with the reagent ಅಂತ ಹೇಳ್ತೀವಿ. ನೆಕ್ಸ್ಟ್ second function of enzyme is to provide a functional group that will attack the substrate and carries out the chemical reaction. ಸೊ ನಮ್ಮ ಎನ್ಸೈಮ್ ಇದ್ದಿದ್ದ ಏನ್ ಮಾಡ್ತದೆ ಅಂದ್ರೆ ಸಬ್ಸ್ಟ್ರೇಟ್ ಗೆ ಒಂದು ಫಂಕ್ಷನಲ್ ಗ್ರೂಪ್ ಕೂಡ ಕೊಡ್ತದೆ, ಅದಕ್ಕೆ ಅದನ್ನ ಅಟ್ಯಾಕ್ ಮಾಡ್ಲಿಕ್ಕೆ. ಸೊ ಅಟ್ಯಾಕ್ ಆಗಿ ಫಂಕ್ಷನಲ್ ಗ್ರೂಪ್ ಸಿಕ್ತಂತಂದ್ರೆ ಅವಾಗ ಅದೇನಾಗಿದ್ರಿ ಅಲ್ಲೇ ಕೆಮಿಕಲ್ ರಿಯಾಕ್ಷನ್ಸ್ ಆಗಿ ಅವಾಗ ಅದೇನಾಗಿ ಕನ್ವರ್ಟ್ ಆಕೈತ್ರಿ, ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಕೈತಿ. ಹಿಯರ್ ಯು ಕ್ಯಾನ್ ಸಿ ಎನ್ಸೈಮ್ ಐತಿ, ಎನ್ಸೈಮ್ ಗೆ ಸಬ್ಸ್ಟ್ರೇಟ್ ಬಂದ ಅಟ್ಯಾಚ್ ಆದಾಗ ಅದು ಕರೆಕ್ಟ್ ಪ್ರಾಪರ್ ವೇ ಒಳಗೆ ಏನಾಗ್ಬಿಡ್ತದೆ, ಅದು ಹಿಟ್ ಆಗಿಬಿಡ್ತೈತಿ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ದ ಸೆಕೆಂಡ್ ಫಂಕ್ಷನ್ ಆಫ್ enzyme. Now next, drugs which can blocks the binding site of enzyme and prevents the binding substrate or can inhibits the catalytic activity of enzymes are called as the enzyme inhibitors. ನಾವು ಇದನ್ನು ಕೂಡ ಆಲ್ರೆಡಿ ನಾವು ಕಲ್ತಿದೀವಿ. enzyme inhibitors ಅಂತಂತಂದ್ರ ಯಾವ ಸಬ್ಸ್ಟೆನ್ಸಸ್ ಕ್ಯಾಟಲಿಸ್ಟ್ ಎನ್ಸೈಮ್ ಆಕ್ಷನ್ ಅನ್ನ ಇನ್ಹಿಬಿಟ್ ಮಾಡ್ತಾವ, ಎನ್ಸೈಮ್ ಅನ್ನ ಏನ್ ಮಾಡ್ಲಿಕ್ಕೆ, ಎನ್ಸೈಮ್ ಆಕ್ಟಿವ್ ಸೈಟ್ ಒಳಗ ಸಬ್ಸ್ಟ್ರೇಟ್ ಬಂದು ಬೈಂಡ್ ಆಗತ್ತೆ ಯಾರದು ಇನ್ಹಿಬಿಟ್ ಮಾಡ್ತಾವ ಅಂತವ್ರಿಗೆ ಏನಂತ ಕರೆಯೋದು, ಎನ್ಸೈಮ್
ಇನ್ಹಿಬಿಟರ್ಸ್ ಅಂತ ಕರಿತೀವಿ. ಡ್ರಗ್ ಇನ್ಹಿಬಿಟ್ಸ್ ದ ಅಟ್ಯಾಚ್ಮೆಂಟ್ ಆಫ್ ಸಬ್ಸ್ಟ್ರೇಟ್ ಆನ್ ದ ಆಕ್ಟಿವ್ ಸೈಡ್ಸ್ ಆಫ್ ಎಂಜೈಮ್ ಇನ್ ಟೂ ಡಿಫ್ರೆಂಟ್ ವೇ. ಸೊ ಇದು ಇನ್ಹಿಬಿಟರ್ಸ್ ಇದ್ದಿದ್ದು ಈ ಎಂಜೈಮ್ ಗೆ ಸಬ್ಸ್ಟ್ರೇಟ್ ಅಟ್ಯಾಚ್ ಆಗ್ಬಾರ್ದಂಗ್ ಇನ್ಹಿಬಿಟರ್ ಟೂ ವೇ ಒಳಗೆ ಮಾಡ್ತೈತ್ರಿ. ಸೊ ಯಾವ ತರ ಇನ್ಹಿಬಿಟ್ ಮಾಡ್ಬೋದ್ರಿ? ಸೊ ಫಸ್ಟ್ one ಐತ್ರಿ, ಡ್ರಗ್ ಕಂಪ್ಲೀಟ್ ದ neutral substrate for their attachment on the active sites of enzymes. Such drugs are called as the competitive inhibitors. ಸೊ ಒಂದಿಷ್ಟು ಏನ್ ಇರ್ತಾವ ಅಂತಂದ್ರೆ ಡ್ರಗ್ಸ್ ಇರ್ತಾವ, ಅವೇನ್ ಮಾಡ್ತಾವ, ಕಾಂಪಿಟಿಷನ್ ಮಾಡ್ತಾವ ಯಾರ ಜೊತೆ? ಸಬ್ಸ್ಟ್ರೇಟ್ ಜೊತೆ. ಯು ಕ್ಯಾನ್ ಸಿ. ಸೊ ಸಬ್ಸ್ಟ್ರೇಟ್ ಮತ್ತು ಡ್ರಗ್ ನಡುವೆ ಕಾಂಪಿಟೇಷನ್ ಆಗೋದ್ರಿಂದ ಡ್ರಗ್ ಇದಿದೆ ಏನ್ ಮಾಡ್ತದ, ಸಬ್ಸ್ಟ್ರೇಟ್ ಹೋಗಿ ಅಟ್ಯಾಚ್ ಆಗ್ಬೇಕಾಗಿರ್ತೈತ್ರಿ. ಯಾರ? ಸಬ್ಸ್ಟ್ರೇಟ್ ಹೋಗಿ ಎಂಜೈಮ್ ಒಳಗಿರುವಂತ ಆಕ್ಟಿವ್ ಸೈಡ್ ಹೋಗಿ ಅಟ್ಯಾಚ್ ಆಗ್ಬೇಕಾಗಿರ್ತೈತಿ. ಬಟ್ ಇಲ್ಲಿ ಈ ಡ್ರಗ್ ಏನ್ ಮಾಡದಿತ್ತಂದ್ರ ಈ ಸಬ್ಸ್ಟ್ರೇಟ್ಗೂ ಹೋಗೋಕ್ಕಿಂತ ಮುಂಚೆನೆ, ಸಬ್ಸ್ಟ್ರೇಟ್ ಈ ಆಕ್ಟಿವ್ ಸೈಡ್ ರೀಚ್ ಆಗೋಕ್ಕಿಂತ ಮುಂಚೆನೆ ಇದೇ ಇದ್ರ ಜೊತೆ ಕಾಂಪಿಟೇಷನ್ ಮಾಡಿ ಡ್ರಗ್ ಇದ್ದಿದ್ದ ಎಂಜೈಮ್ ಆಕ್ಟಿವ್ ಸೈಡ್ ಹೋಗಿ ಅಟ್ಯಾಚ್ ಆಗ್ಬಿಡ್ತೈತಿ. ಸೊ ಈಗ ಡ್ರಗ್ ಅನ್ನ ಆಕ್ಟಿವ್ ಎಂಜೈಮ್ ಆಕ್ಟಿವ್ ಸೈಡ್ ಹೋದ್ರ ಸಬ್ಸ್ಟ್ರೇಟ್ ಏನಾಗಂಗಿಲ್ಲ, ಈ ಎಂಜೈಮ್ ಮೇಲೆ ಅಟ್ಯಾಚ್ ಆಗಂಗಿಲ್ಲ. ಸೊ ಹಿಂಗಂತಂದ್ರೆ ಏನಾಯ್ತು, ಹಿಯರ್ ದ ಇನ್ಹಿಬಿಷನ್ ಆಫ್ ಅಟ್ಯಾಚ್ಮೆಂಟ್ ಆಫ್ ಸಬ್ಸ್ಟ್ರೇಟ್ ಆನ್ ಟು ದ ಆಕ್ಟಿವ್ ಸೈಟ್ ಆಫ್ ದ ಎಂಜೈಮ್ ಆಗ್ಬಿಡ್ತು. ಸೊ ಇಲ್ಲಿ ಬರಂತಿಲ್ಲ. ಈ ಸಪೋಸ್ ಇಲ್ಲೊಂದು ಬೆಂಚ್ ಕುಲ ಐತಿ, ಓಕೆ, 2 ಜನ ಇದಾರೆ ಕೂಡ ಅವ್ರ. ಸೊ ಇವನ್ಕಿಂತ ಮುಂದೆ ಇವನು ಹೊಡ್ಕೋತ ಹೋಗಿ ಇವನು ಕುಂತು ಬಿಡ್ತಾನ. ಸೊ ಇವನಲ್ಲಿ ಬೆಂಚ್ ಮೇಲೆ ಕೊಡಕ್ ಆಗಂಗಿಲ್ಲ, ಯಾರ? ಸಬ್ಸ್ಟ್ರೇಟ್. ಸೊ ಹಂಗ ಈ ಎಂಜೈಮ್ ಆಕ್ಟಿವ್ ಸೈಟ್ ಒಳಗ ನಮ್ಮ ಡ್ರಗ್ ಈ ಸಬ್ಸ್ಟ್ರೇಟ್ ಜೊತೆ ಕಾಂಪಿಟೇಷನ್ ಮಾಡಿ ಅದ ಮೊದಲು ಹೋಗಿ ಕುಂತು ಬಿಡ್ತೈತ್ರಿ, ಸಬ್ಸ್ಟ್ರೇಟ್ ಹೋಗಕ್ ಆಗಂಗಿಲ್ಲ ಅಂತ ಹೇಳ್ತೀವಿ. ದಿಸ್ ಇಸ್ ದ ಕಾಂಪಿಟೇಟಿವ್ ಇನ್ಹಿಬಿಟರ್ಸ್ ಅಂತ ಕರೀತಾರ. ನೆಕ್ಸ್ಟ್ ಇನ್ನೊಂದು ಟೈಪ್ ಆಫ್ ಏನೈತ್ರಿ, inhibition ಐತಿ. ಯಾವ ತರ ಅದೈತ್ರಿ? Some drugs do not bind to the enzyme active sites. This bind to a different site of enzyme which is called as the allosteric site ಅಂತ ಹೇಳ್ತಾರೆ. ಯಾವ್ದ್ರಿ? allosteric site. ಸೊ ಒಂದಿಷ್ಟು ಇನ್ಹಿಬಿಟರ್ಸ್ ಏನ್ ಮಾಡ್ತಾವ, ಆಕ್ಟಿವ್ ಸೈಡ್ ಗೆ ಹೋಗಿ ಅಟ್ಯಾಚ್ ಆಗಂಗಿಲ್ಲ, ಎಂಜೈಮ್ ಇನ್ನೊಂದು ಬೇರೆ ಸೈಡ್ ಗೆ ಹೋಗಿ ಏನಾಗ್ತಾವ, ಅಟ್ಯಾಚ್ ಆಗ್ತಾವ. ಆ ಬೇರೆ ಆ ಡಿಫರೆಂಟ್ ಸೈಡ್ ಗೆ ಏನಂತ ಕರಿತೀವಿ ನಾವು? allosteric site ಅಂತ ಕರಿತೀವಿ. This binding of an inhibitors at allosteric site changes the shape of active site in such a way that substrate cannot recognize it ಅಂತ ಹೇಳ್ತೀವಿ. ಸೊ ಇದೇನ್ ಮಾಡ್ತದ್ರಿ, ಇನ್ಹಿಬಿಟರ್ ಇದ್ದಿದ್ದ ಆಕ್ಟಿವ್ ಸೈಡ್ ಹೋಗಿ ಬೈಂಡ್ ಆಗಂಗಿಲ್ಲ, ಬೇರೆ ಸೈಡ್ಗೆ ಬೇರೆ ಸೈಡ್ ದಿಂದ ಹೋಗಿ ಏನಾಗ್ತೈತ್ರಿ, ಬೇರೆ ಪೊಸಿಷನ್ ಎಂಜೈಮ್ ಅಟ್ಯಾಚ್ ಆಕೈತಿ. ಸೊ ಹಿಂಗ ಅಲೋಸ್ಟೆರಿಕ್ ಸೈಡ್ ಹೋಗೋದ್ರಿಂದ ಇಲ್ಲ ಆಕ್ಟಿವ್ ಸೈಡ್ ಶೇಪ್ ಏನಾಗ್ಬಿಡ್ತೈತ್ರಿ, ಚೇಂಜ್ ಆಗ್ಬಿಡ್ತೈತಿ. ಸೊ ಬೇರೆಯಿಂದ ಆಗೋದ್ರ ಆಕ್ಟಿವ್ ಸೈಡ್ ಚೇಂಜ್ ಆದ್ರ, ಸೈಡ್ ಶೇಪ್ ಚೇಂಜ್ ಆದ್ರ ಇದ್ರ ಮೇಲೆ ಬರುವಂತಹ ನಮ್ ಸಬ್ಸ್ಟ್ರೇಟ್ ಶೇಪ್, ಯಾಕಂತಂದ್ರೆ ನಾನು ಮೊದಲೇ ಹೇಳಿದಂಗ ಸಬ್ಸ್ಟ್ರೇಟ್ ಏನ್ ಶೇಪ್ ಇರ್ತೈತಿ ಅದ್ರದ್ದು ಕಾಂಪ್ಲಿಮೆಂಟ್ರಿ ಅದಕ್ಕೆ ಸೂಟೇಬಲ್ ಆಗುವಂತ ಸೈಟ್ ಶೇಪ್ ಯಾರು ಇರ್ತೈತ್ರಿ, ಆಕ್ಟಿವ್ ಸೈಡ್ ಇರ್ತೈತಿ. ಸೊ ಇಲ್ಲೇ ಇದು ಇನ್ಹಿಬಿಟರ್ ಅಪೋಸಿಟ್ ಬೇರೆ ಸೈಡ್ಗೆ ಎಂಜೈಮ್ ಅಟ್ಯಾಚ್ ಆಗಿ ಆಕ್ಟಿವ್ ಸೈಡ್ ಶೇಪ್ ಚೇಂಜ್ ಮಾಡಂತೈತಿ. ಸೊ ಆಕ್ಟಿವ್ ಸೈಡ್ ಶೇಪ್ ಚೇಂಜ್ ಆಯ್ತು ಅಂತಂದ್ರ ಆ ಪರ್ಟಿಕ್ಯುಲರ್ ಸಬ್ಸ್ಟ್ರೇಟ್ ಏನಾಗಂಗಿಲ್ಲ, ಇದನ್ನ ಕಂಡಿಡಿಯಂಗಿಲ್ಲ, ಡಿಟೆಕ್ಟ್ ಮಾಡಂಗಿಲ್ಲ, ಅದಕ್ಕೆ ಹೋಗಂಗಿಲ್ಲ ಅದ. ಸೊ ಹೋಗ್ಲಿಲ್ಲ ಅಂತಂದ್ರೆ ಇನ್ಹಿಬಿಷನ್ ಆಗ್ಬಿಡ್ತು. ಸೊ ದಿಸ್ ವಾಸ್ ದ ಟೂ ಟೈಪ್ ಆಫ್ ಏನಂತ ಹೇಳ್ತೀವಿ, ಇನ್ಹಿಬಿಟರ್ಸ್. ಒನ್ ಇಸ್ ಕಾಂಪಿಟೇಟಿವ್ ಇನ್ಹಿಬಿಟರ್ಸ್, ಮತ್ತು ಈ ಇನ್ಹಿಬಿಷನ್ಗೆ ನಾವು ನಾನ್ ಕಾಂಪಿಟೇಟಿವ್ ಇನ್ಹಿಬಿಟರ್ಸ್ ಅಂತಾನೂ ಕೂಡ ಕರಿತೀವಿ. ಸೊ ನಾನ್ ಕಾಂಪಿಟೇಟಿವ್ ಇನ್ಹಿಬಿಟರ್ ಚೇಂಜಸ್ ದ ಆಕ್ಟಿವ್ ಸೈಟ್ ಆಫ್ ದ ಎಂಜೈಮ್ ಆಫ್ಟರ್ ದ ಬೈಂಡಿಂಗ್ ಅಲೋಸ್ಟೆರಿಕ್ ಸೈಟ್ ಆಫ್ ದ ಎಂಜೈಮ್ ಅಂತ ಹೇಳ್ತೀವಿ. ಸೊ ನಾನ್ ಕಾಂಪಿಟೇಟಿವ್ inhibitors ಏನ್ ಮಾಡ್ತಾವ ಅಂತಂದ್ರ they will attaches to the enzyme onto the different site or else attaches to the enzyme other than the active site and changes the shape of the ಈ ಬೇರೆ ಸೈಡ್ ಹೋಗಿ ಅಟ್ಯಾಚ್ ಆಗೋದ್ರಿಂದ ಈ ಆಕ್ಟಿವ್ ಸೈಡ್ ದ ಶೇಪ್ ಏನಾಗ್ಬಿಡ್ತೈತಿ, ಚೇಂಜ್ ಆಗ್ಬಿಡ್ತೈತಿ. ಸೊ ಶೇಪ್ ಚೇಂಜ್ ಆಗೋದಂತ ಅಂತಹ ಇನ್ಹಿಬಿಟರ್ಸ್ ನಾವ್ ಏನಂತ ಕರಿತೀವಿ, ನಾನ್ ಕಾಂಪಿಟೇಟಿವ್ inhibitors ಅಂತ ಕರಿತೀವಿ. Sometimes the bond formed between the enzyme and the inhibitors is strong covalent bond and cannot be broken easily. So sometimes ಏನಾಗೈತೆ ಅಂತಂದ್ರ ಎಂಜೈಮ್ಸ್ ಗೆ ಮತ್ತೆ ಇನ್ಹಿಬಿಟರ್ಸ್ ನಡುವೆ ಬಾಂಡ್ ಏನಾಗಿರ್ತೈತ್ರಿ, ಸ್ಟ್ರಾಂಗ್ ಕೋವಲೆಂಟ್ ಬಾಂಡ್ ಫಾರ್ಮ್ ಆಗಿರ್ತೈತ್ರಿ. ಸೊ ಅದನ್ನ ಬ್ರೋಕ್ ಮಾಡೋದ ಅಷ್ಟು ಈಸಿ ಇಲ್ಲ ಅಂತ ಹೇಳ್ತೀವಿ. ದೆನ್ ದ ಎಂಜೈಮ್ಸ್ ಇಸ್ ಬ್ಲಾಕ್ಡ್ ಪರ್ಮನೆಂಟ್ಲಿ. ಸೊ ಯಾವಾಗ ಹಿಂಗ ಈ ಸಿಚುವೇಶನ್ ಬರ್ತೈತ್ರಿ, ಯಾವಾಗ ಎಂಜೈಮ್ ಯಾವಾಗ ಇನ್ಹಿಬಿಟರ್ಸ್ ಕೋವಲೆಂಟ್ ಬಾಂಡ್ ದಿಂದ ಅವ್ರ ಸ್ಟ್ರಾಂಗ್ ಬಾಂಡ್ ದಿಂದ ಅಟ್ಯಾಚ್ ಆಗಿರ್ತಾವ, ಅವಾಗ ಈ ಎಂಜೈಮ್ ಏನಾಗ್ಬಿಡ್ತೈತಿ, ಪರ್ಮನೆಂಟ್ಲಿ ಬ್ಲಾಕ್ ಆಗ್ಬಿಡ್ತೈತಿ. ಆ ಎಂಜೈಮ್ ಮತ್ತೊಮ್ಮೆ ಏನಾಗಂಗಿಲ್ಲ, ಬೇರೆದವ್ರ ಜೊತೆ ರಿಯಾಕ್ಟ್ ಆಗ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತೀವಿ, ಬ್ಲಾಕ್ಡ್ ಪರ್ಮನೆಂಟ್ಲಿ. So the body then degrades the enzyme inhibitors complex and synthesizes the new enzyme. So ಅವಾಗ ಬಾಡಿ ಯಾವಾಗ ಹಿಂಗ ಎಂಜೈಮ್ ಬ್ಲಾಕ್ ಆಗ್ತದ, ಅವಾಗ ನಮ್ಮ ಬಾಡಿ ಏನ್ ಮಾಡ್ತದ, ಆ ಎಂಜೈಮ್ ಅನ್ನ ಡಿಗ್ರೇಡ್ ಮಾಡಿ ಒಂದು ಹೊಸ
ಎಂಜೈಮ್ ಏನ್ ಮಾಡ್ತದ ಸಿಂಥಸಿಸ್ ಮಾಡ್ತೈತಿ. ಆದ್ರೆ ಎಂಜೈಮ್ ಮತ್ತೆ ಯೂಸ್ ಆಗಂಗಿಲ್ಲ, ಯಾಕಂತಂದ್ರ ಅಲ್ಲಿ ಆಕ್ಟಿವ್ ಸೈಟ್ ಏನಾಗಿರ್ತದ ಅಲ್ಲಿ ಅದರೊಳಗಿಂದ ಹಾಳಾಗಿರ್ತದೆ. ಸೊ ಆಕ್ಟಿವ್ ಸೈಟ್ ಹಾಳಾಗೋದ್ರಿಂದ ಅದನ್ನ ನಾವು ಮತ್ತೆ ಏನ್ ಮಾಡ್ಲಿಕ್ಕೆ ಬರಂಗಿಲ್ಲ, ಅದನ್ನ ಮತ್ತೆ ನಾವು ಬಾಡಿ ಒಳಗ ಯೂಸ್ ಆಗಂಗಿಲ್ಲ ಅಂತ ಹೇಳ್ತೀವಿ. ಅದಕ್ಕೆ ನಮ್ಮ ಬಾಡಿ ಮತ್ತೆ ಅದನ್ನ ಇನ್ಹಿಬಿಟ್ ಮಾಡಿ ಮತ್ತೆ ನಮ್ಮ ಬಾಡಿ ಏನ್ ಮಾಡ್ತದೆ ಅದನ್ನ ಪ್ರೊಡ್ಯೂಸ್ ಮಾಡ್ತದ ಅಂತ ಹೇಳ್ತೀವಿ. ಸೊ ಈಗ ರಿಸೆಪ್ಟರ್ಸ್ ಆಸ್ ಅ ಡ್ರಗ್ ಟಾರ್ಗೆಟ್. ರಿಸೆಪ್ಟರ್ಸ್ ಅಂದ್ರೆ ಯಾವ ತರ ಇರ್ತಾವ ನೋಡ್ರಿ. ಈಗ ರಿಸೆಪ್ಟರ್ಸ್ ಆಸ್ ಅ ಡ್ರಗ್ ಟಾರ್ಗೆಟ್ ರಿಸೆಪ್ಟರ್ಸ್ ಅಂದ್ರೆ ಗೊತ್ತು ನನಗೆ. ರಿಸೆಪ್ಟರ್ಸ್ ಅಂತಂದ್ರೆ ನಾವು ಮೊದಲೇನ ಏನ್ ಮಾಡೇವಿ, ಇದ್ರ ಬಗ್ಗೆ ನಾವೇನ್ ಮಾಡೇವಿ, ಡಿಸ್ಕಸ್ ಮಾಡೇ ಇದೀವಿ. ರಿಸೆಪ್ಟರ್ ಅಂತಂದ್ರೆ ಏನ್ ಹೇಳ್ತೀವಿ ನಾವು, the proteins which function as a communication system are called as the receptors. ಸೊ ಯಾವ ಪ್ರೋಟೀನ್ಸ್ ಕಮ್ಯುನಿಕೇಶನ್ ಒಳಗೆ ಯೂಸ್ ಆಗ್ತಾವ ಅವರಿಗೆ ರಿಸೆಪ್ಟರ್ಸ್ ಅಂತ ಹೇಳ್ತೀವಿ. ಸೊ ಈ ರಿಸೆಪ್ಟರ್ಸ್ ಡ್ರಗ್ ಟಾರ್ಗೆಟ್ ಆದಾಗ ಯಾವ ತರ ಆಗ್ತದೆ, ರಿಸೆಪ್ಟರ್ಸ್ ಆರ್ ದ ಪ್ರೋಟೀನ್ಸ್ ದಟ್ ಆರ್ ಕ್ರೂಷಿಯಲ್ ಟು ಬಾಡೀಸ್ ಕಮ್ಯುನಿಕೇಶನ್ ಪ್ರೋಸೆಸ್. ಬಾಡಿ ಒಳಗೆ ಆಗುವಂತ ಕಮ್ಯುನಿಕೇಶನ್ ಪ್ರೋಸೆಸ್ ಅನ್ನ ಯಾರು ಕರೆಕ್ಟ್ ಆಗಿ ಮಾಡ್ತಾರ ಅಂದ್ರೆ ನಮ್ಮ ಈ ರಿಸೆಪ್ಟರ್ಸ್. ಮೋಸ್ಟ್ ಆಫ್ ದ ರಿಸೆಪ್ಟರ್ಸ್ ಆರ್ ಎಂಬೆಡೆಡ್ ಇನ್ ದ ಸೆಲ್ ಮೆಂಬ್ರೇನ್. ಮೋಸ್ಟ್ ಆಫ್ ದ ರಿಸೆಪ್ಟರ್ಸ್ ಎಲ್ಲ ಇರ್ತಾವ ಸೆಲ್ ಮೆಂಬ್ರೇನ್ ಒಳಗೆ ಎಂಬೆಡ್ ಆಗಿರ್ತಾವ ಅಂತ ಹೇಳಿ here you can see. Then embedded in the cell membrane, receptor proteins are embedded in the cell membrane in such a way that their small part having the active site projected out of the surface of the membrane and opens on outside region of the cell membrane ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡ್ರಿ, ಇದೇನ್ ರಿಸೆಪ್ಟರ್ ಏನಿದೆಲ್ಲ ಇದು ಯಾವ ತರ ಹೋಗಿ ಎಂಬೆಡ್ ಆಗಿರ್ತದೆ, ಎಂಬೆಡ್ ಅಂದ್ರೆ ಸಿಕ್ಕಾಕೊಂಡಿರ್ತದ ಅಂತಂದ್ರೆ ಅದರದ ಆಕ್ಟಿವ್ ಸೈಟ್ ಏನಿರ್ತದೆ ರೀ ಮೇಲೇನೆ ಇರ್ತದೆ. ಹಿಯರ್ ಯು ಕ್ಯಾನ್ ಸೈ ಬೈಂಡಿಂಗ್ ಸೈಟ್ ಆಫ್ ದ ರಿಸೆಪ್ಟರ್. ಇವೆಲ್ಲ ಏನೈತ್ರಿ, ಇದು ಸೆಲ್ ಮೆಂಬ್ರೇನ್ ಐತ್ರಿ. ಸೆಲ್ ಮೆಂಬ್ರೇನ್ ಒಳಗ ಈ ರಿಸೆಪ್ಟರ್ಸ್ ಏನಾಗಿರ್ತಾವೆ, ಎಂಬೆಡ್ ಆಗಿರ್ತಾವ. ಬಟ್ ಅವು ಸೆಲ್ ಮೆಂಬ್ರೇನ್ ಒಳಗೆ ಎಂಬೆಡ್ ಆಗಿದ್ರು ಕೂಡ ಬೈಂಡಿಂಗ್ ಸೈಡ್ ಹತ್ರದ ಏನಿರ್ತದೆ ರೀ, ಪ್ರೊಜೆಕ್ಟೆಡ್ ಔಟ್ ಅನ್ನ ಇರ್ತದೆ ಅಂತಂದ್ರೆ ಮೇಲೇನೆ ಇರ್ತೈತಿ ಅಂತ ಹೇಳ್ತೀವಿ ನಾವು. ದಿಸ್ ಈಸ್ ಅಬೌಟ್ ದ ಏನಂತ ಹೇಳ್ತೀವಿ ನಾವು, ರಿಸೆಪ್ಟರ್ಸ್ ಯಾವ ತರ ಇರ್ತಾವ ಅಂತ. ಇನ್ ದ ಬಾಡಿ ಮೆಸೇಜಸ್ ಆರ್ ಟ್ರಾನ್ಸ್ಫರ್ಡ್ ಬೈ ಸಮ್ ಕೆಮಿಕಲ್ಸ್ ಕಾಲ್ಡ್ ಆಸ್ ಕೆಮಿಕಲ್ ಮೆಸೇಂಜರ್ಸ್. ನಮ್ಮ ಬಾಡಿ ಒಳಗ ಮೆಸೇಜಸ್ ಎಲ್ಲ ಯಾವ ತರ ಟ್ರಾನ್ಸ್ಫರ್ ಆಗ್ತಾವ ಅಂತಂದ್ರೆ ಒಂದು ಕೆಮಿಕಲ್ಸ್ ಇರ್ತಾವ, ಆ ಕೆಮಿಕಲ್ಸ್ಗೆ ನಾವು ಕೆಮಿಕಲ್ ಮೆಸೆಂಜರ್ಸ್ ಅಂತ ಕರಿತೀವಿ. These chemical messengers are received at the binding side of the receptor proteins. So ಈ ಕೆಮಿಕಲ್ ರಿಸೆಪ್ಟರ್ಸ್ ಏನ್ ಮಾಡ್ತಾವ, ಬೈಂಡಿಂಗ್ ಸೈಡ್ ಗೆ ಬರ್ತಾವ. ಕೆಮಿಕಲ್ ನೋಡ್ರಿ, ಕೆಮಿಕಲ್ ಮೆಸೆಂಜರ್ ಐತ್ರಿ, ರಿಸೆಪ್ಟರ್ ದ ಬೈಂಡಿಂಗ್ ಸೈಡ್ ಐತಿ, ಇಲ್ಲಿ ಬರ್ತಾವ. ಬೈಂಡ್ ಆದಾಗ ಏನಾಗ್ತದೆ, ದಿಸ್ ಬ್ರಿಂಗ್ಸ್ ಅಬೌಟ್ ಅಂಡ್ ಟ್ರಾನ್ಸ್ಫರ್ ಆಫ್ ಅ ಮೆಸೇಜ್ ಇನ್ ಟು ದ ಸೆಲ್. ಸೊ ಇದು ಬಂದು ಏನ್ ಮಾಡ್ತದೆ, ಕೆಮಿಕಲ್ ಮೆಸೆಂಜರ್ ಈ ರಿಸೆಪ್ಟರ್ ಬೈಂಡಿಂಗ್ ಸೈಡ್ ಗೆ ಬಂದು ಕುಂತಾಗ ಇಲ್ಲಿ ಮೆಸೇಜ್ ಏನಾಗ್ತದ್ರಿ, ಟ್ರಾನ್ಸ್ಫರ್ ಆಗ್ತದೆ. ದಸ್ ಕೆಮಿಕಲ್ ಮೆಸೆಂಜರ್ಸ್ ಗಿವ್ಸ್ ಅ ಮೆಸೇಜ್ ಟು ದ ಈಚ್ ಸೆಲ್ ವಿದೌಟ್ ಎಂಟರಿಂಗ್ ಇನ್ ಟು ದ ಸೆಲ್. ಸೊ ಕೆಮಿಕಲ್ ಮೆಸೆಂಜರ್ ಸೆಲ್ ಒಳಗೆ ಹೋಗೋಕಿನ ಮುಂಚೆನೆ ಇಲ್ಲಿ ನೋಡ್ಬೋದು, ಸೆಲ್ ಮೆಂಬ್ರೇನ್ ಒಳಗನೆ ಇರ್ತಾವ ಸೆಲ್ ಮೆಸೆಂಜರ್ ರಿಸೆಪ್ಟರ್ಸ್. ಸೊ ಇವ್ ಬಂದು ಇದಕ್ಕೆ ಬೈಂಡಿಂಗ್ ಸೈಡ್ ಬಂದು ಟಚ್ ಆಗಿ ಹೋದ್ರೆ ಏನ್ ಮಾಡ್ತಾವ, ಮೆಸೇಜಸ್ ಅನ್ನ ಕೊಡ್ತಾವ. ಸೊ ಮೆಸೇಜಸ್ ನಾವು ಕೊಟ್ಟಿದ್ದ ನಂತರ ಮತ್ತೆ ಏನಾಗ್ತಾವ, ಅಲ್ಲಿಂದ ಹೋಗ್ಬಿಡ್ತಾವ. ಸೊ ಹಿಂಗ ಆ ಕೆಮಿಕಲ್ ಮೆಸೆಂಜರ್ ಸೆಲ್ ಒಳಗೆ ಹೋಗ್ತಾ ಇಲ್ಲ, ಬಾಡಿ ಒಳಗೆ ಏನಾರ ಮೆಸೇಜ್ ಇದ್ರೆ ಅವ್ರು ಏನ್ ಮಾಡ್ತಾವ, ಕೊಟ್ಟ ಹೋಗ್ತಾವ ಅಂತ ಹೇಳ್ತೀವಿ, ವಿದೌಟ್ ಎಂಟರಿಂಗ್ ಟು ದ ಸೆಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಡ್ರಗ್ಸ್. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಫೆನೋಮೆನಾ ಕಾಣ್ತಿದ್ರಿ ನಿಮ್ಗೆ ಎದ್ರೊಳಗೆ ಐತ್ರಿ, ಡಯಾಗ್ರಾಮ್ ಒಳಗನ ಐತಿ. ಇದೇನಿದ್ರೆ ಸೆಲ್ ಮೆಂಬ್ರೇನ್ ಒಳಗೆ ಇದೇನದ ರಿಸೆಪ್ಟರ್ ಆಕ್ಟಿವ್ ಸೈಟ್. ಇದಕ್ಕೆ ಯಾರು ಬರೋದ್ರ, ಕೆಮಿಕಲ್ ಮೆಸೆಂಜರ್. ಸೊ ಇದಕ್ಕೆ ಬಂದು ಅದೇನಾಕೈತ್ರಿ, ಅಟ್ಯಾಚ್ ಆಕೈತಿ. ಅಟ್ಯಾಚ್ ಆಗಿದ ನಂತರ ಮೆಸೇಜಸ್ ಅನ್ನ ನೋಡ್ಬೋದು. ಇಲ್ಲಿ ಮೆಸೇಜ್ ಅನ್ನ ಕೊಡ್ತೀವಿ, ಇದಕ್ಕೆ ಮೆಸೇಜ್ ರಿಸೀವ್ ಆಯ್ತಾ, ಇಲ್ಲಿ ಸಿಗ್ನಲ್ಸ್ ಕಾಣಂತ ನೋಡ್ರಿ, ಮೆಸೇಜ್ ರಿಸೀವ್ ಆಯ್ತಾ. ಮೆಸೇಜ್ ಇದಕ್ಕೆ ಸಿಕ್ಕಿದಾದ ನಂತರ ಏನಾಕೈತ್ರಿ, ಆ ಕೆಮಿಕಲ್ ಮೆಸೆಂಜರ್ ಏನಾಗ್ತದ, ಹೋಗಿ ಅಲ್ಲಿಂದ ಹೋಗ್ಬಿಡ್ತದ ಅಂತ ಹೇಳ್ತೀವಿ. ಬೇರೆ ರಿಸೆಪ್ಟರ್ ಅದಕ್ಕೆ ಏನ್ ಕೊಡಾಕ, ಮೆಸೇಜ್ ಅನ್ನ ಕೊಡಾಕ. ಸೊ ಲೈಕ್ ದಿಸ್ ಈ ಕೆಮಿಕಲ್ ಮೆಸೆಂಜರ್ ಸೆಲ್ ಒಳಗೆ ಹೋಗಲ್ದಾನೆ ಬಾಡಿ ಒಳಗೆ ಇರುವಂತ ಯಾವುದೇ ಒಂದು ಮೆಸೇಜ್ ಏನ್ ಮಾಡ್ತಾವ, ಟ್ರಾನ್ಸ್ಫರ್ ಮಾಡ್ತಾವ, ಅವ್ರ ಅದನ್ನ ತಗೊಂಡು ಏನ್ ಮಾಡ್ತಾವ, ಅದನ್ನ ಸರ್ಕ್ಯುಲೇಟ್ ಮಾಡ್ತಾವ ಅಂತ ಹೇಳ್ತೀವಿ. ನೆಕ್ಸ್ಟ್, drug that bind to a receptor site and inhibits the natural functions are called as the antagonist ಅಂತ ಕರಿತೀವಿ. ಇದನ್ನ ಬಹಳ ಸಲ ಕೇಳಿದಾರೆ, ವಾಟ್ ಈಸ್ ಅಂಟಾಗೋನಿಸ್ಟ್. ಸೊ ಅಂಟಾಗೋನಿಸ್ಟ್ bind to receptor site and inhibits its natural function are called as the antagonist. So they are useful when blocking of messages is required. So ಯಾವಾಗ ಸೆಲ್ಸ್ ಗೆ ಬಾಡಿಗೆ ಮೆಸೇಜಸ್ ಒಲ್ ಅಂತ ಅನಿಸ್ತಿರ್ತೈತಿ, ಬ್ಯಾಡ್ ಅಂತ ಅನಿಸ್ತಿರ್ತೈತಿ, ಸೊ ಅವಾಗ ಈ ರಿಸೆಪ್ಟರ್ಸ್ ಅನ್ನ ಇನ್ಹಿಬಿಟ್ ಮಾಡೋ ಕೆಲಸ ಯಾರು ಮಾಡ್ತಾರ, ನಮ್ಮ ಈ ಅಂಟಾಗೋನಿಸ್ಟ್ ಮಾಡ್ತಿರ್ತಾವ ಅಂತ ಹೇಳ್ತೀವಿ.
So there are other type of drugs that mimic the natural messengers by the switching off on receptor. These are called as the agonist ಅಂತ ಕರಿತೀವಿ. ಅವ್ರಿಗೆ ಏನಂತ ಕರೆಯೋದು ಅಗೋನಿಸ್ಟ್. ಸೊ ಅಗೋನಿಸ್ಟ್ ಅಂತಂದ್ರೆ ಇವು ಕೂಡ ನ್ಯಾಚುರಲ್ ಮೆಸೆಂಜರ್ಸ್ ಇರ್ತಾವ. ಯಾರನ್ನ ಮಿಮಿಕ್ ಮಾಡ್ತಾವ ಅಂದ್ರೆ ನಮ್ಮ ರಿಸೆಪ್ಟರ್ಸ್ ಅನ್ನ ಮಿಮಿಕ್ ಮಾಡ್ತಿರ್ತಾವ. ಅವು ಏನ್ ಮಾಡ್ತಾವ, ಅವ್ರಿಗೆ ಅಗೋನಿಸ್ಟ್ ಅಂತ ಕರಿತೀವಿ. ಸೊ ಅಂಟಾಗೋನಿಸ್ಟ್, ಅಗೋನಿಸ್ಟ್ ಅನ್ನೋ ಎರಡು ಬಹಳ ಇಂಪಾರ್ಟೆಂಟ್ ವರ್ಡ್ಸ್. ಸೊ ದೇರ್ ಆರ್ so these are the useful when this is lack of a natural chemical messengers. So ಈ agonist ಯಾವಾಗ ಯೂಸ್ಫುಲ್ ಇರ್ತಾವ ಅಂತಂದ್ರೆ ಯಾವಾಗ ನ್ಯಾಚುರಲ್ ಮೆಸೆಂಜರ್ಸ್ ಯಾವಾಗ ನಮ್ಗೆ ಲ್ಯಾಕ್ ಇರ್ತಾವ ಬಾಡಿ ಒಳಗ, ಅವಾಗ ಈ ಅಗೋನಿಸ್ಟ್ ನಾವು ಆಸ್ ಅ ಯೂಸ್ ಮಾಡಬಹುದು ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಅಬೌಟ್ ದ ಡ್ರಗ್ ಟಾರ್ಗೆಟ್ and the remaining we will discuss in our next class. Okay, so in tomorrow's class we are going to discuss about the therapeutic actions of different classes of the drugs. ಅಂದ್ರೆ ಡ್ರಗ್ಸ್ ಯಾವ ತರ ಏನ್ ಮಾಡ್ತಾರ ಥೆರಪಿ ಒಳಗೆ ಯೂಸ್ ಆಗ್ತಾವ. ಆಂಟಾಸಿಡ್ಸ್ ಅಂದ್ರೆ ಏನು, ಆಂಟಿ ಹಿಸ್ಟಾಮಿನ್ಸ್ ಅಂದ್ರೆ ಏನು. ಓಕೆ, ನಾನು ಹೇಳೇನಿ ನಿಮ್ಗೆ ಆಂಟಿ ಹಿಸ್ಟಾಮಿನ್ಸ್ ಅಂತಂದ್ರೆ ಯಾವ ತರ ಏನ್ ಮಾಡ್ತಿರ್ತಾವ, ಅಲರ್ಜೀಸ್ ಅನ್ನ ರಿಡ್ಯೂಸ್ ಮಾಡೋರನ್ನ ಆಂಟಿ ಹಿಸ್ಟಾಮಿನ್ ಅಂತ ಕರಿತೀವಿ. ಓಕೆ, ಸೊ ಯಾವ ತರ ಆಗ್ತದೆ ಅನ್ನೋದನ್ನ ನಾವು ನಾಳೆ ಕ್ಲಾಸ್ ಒಳಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ದಿಸ್ ಇಸ್ ದ ಒನ್ ಥಿಂಗ್. Okay, and the remaining thing we will discuss in our next class. Okay, so everyone ಇದನ್ನ ಏನ್ ಮಾಡ್ರಿ, ಬಹಳಷ್ಟು ಕೇರ್ಫುಲ್ ಆಗಿ